ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಭಗವಾನ್ ನಮೋಸ್ತು ದ್ವಾದಶಾಂ ಜಿನವಾನಿ ಮಾತಾ ನಮೋಸ್ತು ನಮೋಸ್ತು ಆಚರ್ಷ ನಮೋಸ್ತು 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 ಗುರುದೇವ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸತ್ರದಲ್ಲಿ 22 ಪರಿಶಯಗಳ ಬಗ್ಗೆ ಧರ್ಮ ಚರ್ಚೆ ನಡೀತಾ ಇದೆ. 22 ಪರಿಶಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಮೊನ್ನೆ ದಿವಸ ಶನಿವಾರ ನಗ್ನ ಪರಿಶಯ ಈ ವಿಷಯದ ಮೇಲೆ ನಾವು ತಿಳ್ಕೊಳ್ತಾ ಇದ್ದೀವಿ. ಬಹಳ ಸುಂದರವಾಗಿ ನಗ್ನ ಪರಿಶಯದ ಬಗ್ಗೆ ಆಚಾರ್ಯ ಕುಂದು ಭಗವಂತರು ಅಷ್ಟಪಹುಡ ಅನ್ನುವಂಥ ಗ್ರಂಥದಲ್ಲಿ ಸೂತ್ರಪಹುಡದಲ್ಲಿ 23 ನಂಬರ್ ಸೂತ್ರವನ್ನು ಕೊಟ್ಟು ಮೊನ್ನೆ ದಿವಸ ಹೇಳಿದರು. ಕೊನೆಯದಾಗಿ ಏನು ಹೇಳಿದ್ರು ಅಂತಂದರೆ, ಜಿನಶಾಸನ ಮೇ ಕಹಾ ಹೈ ಕಿ, ಜಿನಶಾಸನದಲ್ಲಿ ಹೇಳಿದ್ದಾರೆ ವಸ್ತ್ರಧಾರಿ ಪುರುಷ ಸಿದ್ಧಿಕೋ ಪ್ರಾಪ್ತ ನಹಿ ಹೋತಾ. ವಸ್ತ್ರಧಾರಿ ಪುರುಷರಿಗೆ ಸಿದ್ಧ ಪದದ ಪ್ರಾಪ್ತಿ ಆಗುವುದಿಲ್ಲ. ಭಲೆ ಹಿ ವಹ ತೀರ್ಥಂಕರ್ ಭಿ ಕ್ಯೂ ನಾ ಹೋ, ಅವರು ತೀರ್ಥಂಕರ್ ಇದ್ದರೂ ಸಹ ಅವರಿಗೆ ವಸ್ತ್ರಧಾರಿಗಳಿಗೆ ಸಿದ್ಧಿ ಪ್ರಾಪ್ತಿ ಆಗೋದಿಲ್ಲ, ಮೋಕ್ಷದ ಪ್ರಾಪ್ತಿ ಆಗೋದಿಲ್ಲ. ಅವರು ತೀರ್ಥಂಕರ್ ಇದ್ದರೂ ಕೂಡ ಅವ್ರ ಬಟ್ಟೆ ತೆಗಿಲೇಬೇಕು, ವಸ್ತ್ರಗಳನ್ನು ತ್ಯಾಗ ಮಾಡಲೇಬೇಕು ಅನ್ನೋಂಥ ಮಾತಿಲ್ಲಿ ದಿಗಂಬರತ್ವಗೆ ಬೆಲೆ ಕೊಡ್ತಾ ಇದ್ದಾರೆ. ದಿಗಂಬರತ್ವಗೇ ನಿಮಗೆ ಮೋಕ್ಷ ಇದೆ, ಅನ್ಯರಿಗೆ ಮೋಕ್ಷ ಇಲ್ಲ ಅಂತ ಮಾತನ್ನು ಹೇಳ್ತಿದ್ದಾರೆ ಇಲ್ಲಿ. ಓಹೋ ನಗ್ನತಾಕ್ಕೆ ಶಿವಾಯ ಶೇಷ್ ಸಬ್ ಉನ್ಮಾರ್ಗ ಹೇ. ನಗ್ನತಾ ಇಲ್ಲಾಗಿತ್ತಂದ್ರೆ ಮಿಕ್ಕಿದೆಲ್ಲ ಮಾರ್ಗಗಳಿದಾವ, ಉನ್ಮಾರ್ಗ ಇದಾವ, ಮಿಥ್ಯಾ ಮಾರ್ಗ ಇದಾವ ಅಂತ ತಿಳ್ಕೊಳ್ಬೇಕಿಲ್ಲಿ. मैं धर्मात्मा होकर के भी उन्मार्गी हूँ क्योंकि वस्त्र सहित हूँ. मैं पुण्यात्मा होकर के उन्मार्गी हूँ क्योंकि मैं पाप करता हूँ. अहो मैं उच्च कुली होकर के भी उन्मार्गी हूँ क्योंकि मैं पराधीन को आधारण करता हूँ. ये वस्त्र शुद्धोपयोग में बाधक है, जिनलिंग में बाधक है. ಸಾಮಾನ್ಯ ಜನರ ಅಪೇಕ್ಷೆಯಿಂದ ಶ್ರಾವಕರ ಅಪೇಕ್ಷೆಯಿಂದಲ್ಲಿ ಹೇಳ್ತಾ ಇದ್ದಾರೆ, ಮೈ ಧರ್ಮಾತ್ಮ ಹೋಕರ್ಕೆ ಬಿ, ನಾನು ಧರ್ಮಾತ್ಮ ಇದ್ದರೂ ಸಹ ನಾನು ಉನ್ಮಾರ್ಗಿ ಇದ್ದೀನಿ, ಮಿಥ್ಯಾ ಮಾರ್ಗದಲ್ಲಿ ನಡೀತಾ ಇದ್ದೀನಿ. ಯಾಕಂದರೆ ನಾನು ವಸ್ತ್ರ ಸಹಿತ ಇದ್ದೀನಿ. ಮೈ ಪುಣ್ಯಾತ್ಮ ಹೋಕರ್ಕೆ ಭಿ ಉನ್ಮಾರ್ಗಿ ಹೂँ ಕ್ಯೋಂಕಿ ಮೈ ಪಾಪ ಕರ್ತಾ ಹೂँ. ನಾನು ಪುಣ್ಯಾತ್ಮ ಇದ್ದರೂ ಸಹ ನಾನು ಉನ್ಮಾರ್ಗಿ ಇದ್ದೀನಿ. ಏನಕ್ಕಂತಂದರೆ ನಾನು ಪಾಪ ಮಾಡ್ತಾ ಇದ್ದೀನಿ. ಅಹೋ ಮೈ ಉಚ್ಚ ಕುಲಿನ ಹೋಕರ್ಕೆ ಭಿ, ನಾನು ಉಚ್ಚ ಕುಲದಲ್ಲಿ ಜನ್ಮ ತಗೊಂಡು ಸಹ ಉನ್ಮಾರ್ಗಿ ಹೂँ, ಉನ್ಮಾರ್ಗಿ ಇದ್ದೀನಿ, ನಾನು ಮಿಥ್ಯಾ ಮಾರ್ಗಿ ಇದ್ದೀನಿ. ಯಾಕಂತಂತಂದರೆ ನಾನು ಪರಿಧಾನ ಅಂತಂದರೆ ವಸ್ತ್ರ ಆದಿ ನಾನು ಸ್ವೀಕಾರ ಮಾಡಿಕೊಂಡಿದ್ದೀನಿ, ಪರಿಧಾನ ಹಾಕ್ಕೊಂಡಿದ್ದೀನಿ. ಆ ಕಾರಣದಿಂದ ನಾನು ಏನಿದ್ದೀನಿ ಮಿಥ್ಯಾ ಮಾರ್ಗದಲ್ಲಿ ಇದ್ದೀನಿ. ಈ ವಸ್ತ್ರ ಶುದ್ಧೋಪಯೋಗ ಮೇ ಬಾಧಕ ಹೇ, ಈ ವಸ್ತ್ರ ಏನಿದೆ ಶುದ್ಧೋಪಯೋಗಕ್ಕೆ ಬಾಧಕ ಇದೆ, बाधक है. जिनलिंग में बाधक है, जिनलिंगದಲ್ಲಿ ಇದು ಬಾಧಕ ಇದೆ. एक वस्त्र जिनलिंग को ढक देता है, एक वस्त्र शस्त्र का काम कर रहा है. एक वस्त्र जिनलिंग को ढक देता है, एक वस्त्र शस्त्र का काम कर रहा है, जो मेरे आत्म स्वभाव का घात कर रहा है. ನಮ್ಮ ಆತ್ಮ ಸ್ವಭಾವದ ಘಾತ ಯಾವುದು ಮಾಡ್ತಿದೆ ಅಂತಂದರೆ ಅದು ವಸ್ತ್ರ ಮಾಡ್ತಿದೆ ಅಂತ ತಿಳ್ಕೊಳ್ಬೇಕಿಲ್ಲಿ. वीतरागता जिसने अपने छोर में बांध लिया है सो अब छोड़ नहीं रहा है. ओहो अब वस्त्र को छोड़ो, त्याग करो. वस्त्र त्याग करते ही सहज स्वरूप महामनोहर वीतराग स्वरूप वस्त्रों के हटते ही जिनलिंग प्रकट हो जाता है. इसलिए अब मैं सन्मार्ग पर चलने का निश्चय करता हूँ. कपड़ों के कारण मैं उन्मार्गी हूँ. ಸ್ವಲ್ಪ ಒಂದು ಸ್ವಲ್ಪ ಮೇಲೆ ಬಟ್ಟೆ ಏನಾದರೂ ಬಂದರೂ ಕೂಡ ಅಲ್ಲಿ ವೀತರಾಗ್ತಿ ಏನಾಗುತ್ತೆ, ನಾಶ ಆಗುತ್ತೆ ಅಂತ ಹೇಳ್ತಾರೆ. ಈಗ ಮುನಿಗಳು ಧ್ಯಾನಕ್ಕೆಲ್ಲ ಕೂತ್ಕೊಂಡಾರ ಅಥವಾ ಸಾಮಾನ್ಯವಾಗಿ ಕೂತ್ಕೊಂಡಾಗ
ಮುನಿಗಳು ನಗ್ನರಾಗಿರ್ತಾರ. ಮುನಿಗಳು ನಗ್ನ ದಿಗಂಬರ ರೂಪ ಇರುತ್ತೆ ಅವ್ರಿಗೆ. ದಿಗಂಬರ ರೂಪ ಇರುವಾಗ ದಿಗಂಬರ ರೂಪಧಾರಿ ಮುನಿಗಳು ಕೂತ್ಕೊಂಡಾಗ ಏನಿಲ್ಲ, ಒಂದು ನ್ಯಾಪ್ಕಿನ್ ಇರುತ್ತೆ ಅವ್ರ ಹತ್ರ, ಮುಖ ಒರೆಸ್ಕೊಳ್ಳಿಕ್ಕೆ ಕೈಕಾಲು ಒರೆಸ್ಕೊಳ್ಳಿಕ್ಕೆ ಅಂತ ಒಂದು ನ್ಯಾಪ್ಕಿನ್ ಯಾರೋ ಶ್ರಾವಕ ತಂದು ಇಟ್ಟಿರ್ತಾರೆ. ಆ ನ್ಯಾಪ್ಕಿನವನ್ನು ತೊಡೆ ಮೇಲೆ ಇಟ್ಕೊಂಡ್ರು, ಹೆಗಲ ಮೇಲೆ ಇಟ್ಕೊಂಡ್ರು, ಕೈಯಲ್ಲಿ ಇಟ್ಕೊಂಡ್ರು, ಕಾಲ ಮೇಲೆ ಇಟ್ಕೊಂಡ್ರು. ಬರೇ ನ್ಯಾಪ್ಕಿನ್ ಬಟ್ಟೆ ಮೈ ಮೇಲೆ ಬಂದರೂ ಸಹ ಅಲ್ಲಿ ಏನಾಯ್ತು, ಅವ್ರದ್ದು ವೀತರಾಗತೆ ನಾಶ ಆಯಿತು, ಜಿನಲಿಂಗ ನಾಶ ಆಯ್ತು ಅಂತ ಹೇಳ್ತಾರೆ. ಯಾವ ಲಿಂಗ? ಜಿನಲಿಂಗ. ನಿಮ್ಮ ವೀತರಾಗತೆ ನಾಶ ಆಯಿತು ಅಂತ ಹೇಳ್ತಾರೆ. ಸಂಪೂರ್ಣ ನಿರ್ವಸ್ತ್ರವಾಗಿರುವಂಥ ಆ ರೂಪವನ್ನು ನೋಡ್ತಾ ಇರುವಾಗ ಒಂದು ಭಾವನೆ ಬೇರೆನೇ ಇರುತ್ತೆ. ಆ ನಿರ್ವಸ್ತ್ರವಾಗಿರುವಂಥ ಆ ವೀತರಾಗತೆ ದರ್ಶನ ಮಾಡ್ತಾ ಇರುವಾಗ ಒಂದು ಪರಿಣಾಮನೇ ಬೇರೆ ಇರುತ್ತೆ. ಅದೇ ಮೈ ಮೇಲೆ ಒಂದು ಸ್ವಲ್ಪ ಬಟ್ಟೆ, ನ್ಯಾಪ್ಕಿನ್ ಎಷ್ಟು ಅಗಲ ಇರುತ್ತೆ, ಒಂದು ಅಂಗ ಎಷ್ಟು ಅಗಲ ಇರುತ್ತೆ. ಆ ಒಂದು ಅಂಗ ಎಷ್ಟು ಅಗಲ ಇರುವಂಥ ನ್ಯಾಪ್ಕಿನು ಮೈ ಮೇಲೆ ಬಂದ ಕೂಡಲೇ ಅಲ್ಲಿ ಸರಾಗತೆ ಬಂತಂತ ಹೇಳ್ಬಿಡ್ತಾರೆ. ಅಲ್ಲಿ ಸರಾಗತೆ, ವೀತರಾಗತೆನೇ ನಾಶ ಆಯ್ತು, ಅಲ್ಲಿ ಸರಾಗ ಬಂತು. ನಿಮಗೆ ಅಲ್ಲಿ ಸರಾಗ ಬಂತು. ಈಗ ನನಗೆ ವಿಷಯ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದು ಮುನಿಗಳು ಅಥವಾ ಕೆಲವರು ಫೋಟೋಗ್ರಾಫರ್ಗಳು, ವಿಡಿಯೋಗ್ರಾಫರ್ಗಳು ಮುನಿಗಳಿಗೆ ಹೇಳ್ತಿರ್ತಾರೆ, ಮಹಾರಾಜರ ಪಿಂಚಿ ಹಿಂಗೆ ಅಡ್ಡ ಹಿಡ್ಕೊಳ್ಳಿ, ಫೋಟೋ ತೆಗೆಯುವಾಗ ವಿಡಿಯೋ ತೆಗೆಯುವಾಗ ಪಿಂಚಿ ಅಡ್ಡ ಹಿಡ್ಕೊಳ್ಳೇಬಾರ್ದು ಅಂತ ಹೇಳಿದಾರೆ. ಪಿಂಚಿ ಅಡ್ಡ ಹಿಡ್ಕೊಳ್ಳೇಬಾರ್ದು. ಪಿಂಚಿ ನಮಗೆ ನಮ್ಮ ಜಿನಲಿಂಗವನ್ನು ಮುಚ್ಚಿಡಿಯೋದಕ್ಕೋಸ್ಕರ ಪಿಂಚಿ ಕೊಟ್ಟಿಲ್ಲ. ನಮ್ಮ ಪಿಂಚಿ ಕೊಟ್ಟಿರೋದು ಸಂಯಮದ ಉಪಕರಣ. ನಿಮಗೆ ಬೇಕಾದರೆ ಫೋಟೋ ಬೇಕಾದರೆ ವಿಡಿಯೋ ಬೇಕಾದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ತಕ್ಕೊಳ್ಳಿ. ನಾವಲ್ಲಿ ಪಿಂಚಿ ಅಡ್ಡ ಹಿಡ್ಕೊಂಡಿದ್ರೆ ನಮ್ಮ ಜಿನಲಿಂಗ ನಾವೇನು ಮಾಡಿದ್ವಿ, ಮುಚ್ಚಿಟ್ಟಿವಿ. ನಮ್ಮ ವೀತರಾಗತೆ ನಾವು ನಾಶ ಮಾಡಿದ್ದೀವಿ. ನಿಮಗೆ ವಿಕಾರ ಇದೆ, ಆ ನೋಡುವಾಗ ನಿಮಗೆ ನಮ್ಮ ದಿಗಂಬರ ರೂಪ ನೋಡುವಾಗ ನಿಮಗೆ ವಿಕಾರತೆ ಇತ್ತಂದರೆ ನೀವು ಕಣ್ಣು ಮುಚ್ಕೊಳ್ಳಿ. ಆದರೆ ನಾವು ನಮ್ಮ ಜಿನಲಿಂಗವನ್ನು ನಾವು ಮುಚ್ಕೊಳ್ಳಿಕ್ಕೆ ನಾವು ರೆಡಿ ಇರುವುದಿಲ್ಲ. ಇದನ್ನು ನೆನಪಿಟ್ಕೊಳ್ಬೇಕಂತ ಹೇಳ್ತಾರೆ. ಯಾವತ್ತೂ ಯಾವುದೇ ಮುನಿಗಳಿಗೆ ಈ ರೀತಿ ಎಲ್ಲ ಉಪದೇಶ ಅಥವಾ ಈ ರೀತಿ ಮಾತನ್ನು ಯಾವತ್ತೂ ಯಾರು ಹೇಳಬಾರ್ದು ಅನ್ನೋಂಥ ಮಾತನ್ನು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಇಲ್ಲಿ ಚರ್ಚೆ ಆದ ವಿಷಯದಲ್ಲಿ ಬಂತು. ಯಾಕಂದರೆ ತನ್ನ ಜಿನಲಿಂಗವನ್ನು ಕಾಪಾಡೋದಕ್ಕೋಸ್ಕರ ಅವ್ರು ಯಾವುದೇ ಪ್ರಕಾರದ ವಸ್ತ್ರಗಳನ್ನು ಧಾರಣೆ ಮಾಡಲ್ಲ, ಯಾವುದೇ ಪ್ರಕಾರದ ಬಟ್ಟೆ, ಯಾವುದೇ ಪ್ರಕಾರದ ವಸ್ತ್ರ, ಅದು ಅವರು ಉಪಕರಣಗಳನ್ನು ಉಪಯೋಗ ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಯಾಕಂತ ಹೇಳ್ತಾರೆ ಅಂತಂದ್ರೆ, अब मैं सन्मार्ग पर चलने का निश्चय करता हूँ, ನಾನು ಸನ್ಮಾರ್ಗದ ಮೇಲೆ ನಡೆಯೋದಕ್ಕೆ ನಿಶ್ಚಯ ಮಾಡ್ತೀನಿ. ಕಪಡೋ ಕೆ ಕಾರಣ ಮೇ ಉನ್ಮಾರ್ಗಿ ಹೂँ, ಮೈ ಮೇಲೆ ಬಟ್ಟೆ ಇರೋ ಕಾರಣದಿಂದ ನಾನು ಹೇಳಿದ್ದೀನಿ ಉನ್ಮಾರ್ಗಿ ಅಂದರೆ ಮಿಥ್ಯಾ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕಿಲ್ಲಿ. देखो तो ये संसार कितना विचित्र है, ಈ ಸಂಸಾರ ಎಷ್ಟು ವಿಚಿತ್ರವಾಗಿದೆ. जिनलिंग को ढकने के लिए वस्त्राभूषण भेंट करने वाले बहुत है. ವಸ್ತ್ರ ಆಭೂಷಣಗಳನ್ನು ಭೇಟ್ ರೂಪದಲ್ಲಿ ಕೊಡುವಂಥವ್ರು ಬಹಳಷ್ಟು ಜನ ಇರ್ತಾರೆ ನಿಮಗೆ. ಈ ಜಿನಲಿಂಗವನ್ನು ಬಚ್ಚಿಡೋದಕ್ಕೋಸ್ಕರ ವಸ್ತ್ರ ಆಭೂಷಣಗಳನ್ನು ಭೇಟ್ ಕೊಡೋರು ಬಹಳಷ್ಟು ಜನ ಇದ್ದಾರೆ ನಿಮಗೆ. ಕಪಡೆ ಲಪಡೆ ದೇನೆ ವಾಲೆ ಬಹುತ್ ಹೈ, ಕಪಡೆ ಲಪಡೆ ದೇನೆ ವಾಲೆ ಬಹುತ್ ಹೈ. वस्त्राभूषण भेंट करने वाले, कपड़े लपड़े देने वाले बहुत है. जिस रिश्तेदारी में जाओ वस्त्रों से सम्मान होता है. ಯಾವುದೇ ಎಲ್ಲೂ ನೆಂಟರ ಮನೆಗೆಲ್ಲ ಹೋದಿವಿ ಅಂತಂದರೆ ನಮ್ಮ ಸನ್ಮಾನ ಮಾಡ್ತಾರೆ, ವಸ್ತ್ರದಿಂದನೇ ಸನ್ಮಾನ ಮಾಡ್ತಾರೆ. ಸೀರೆ ಕೊಡ್ತಾರೆ ಅಥವಾ ಬಟ್ಟೆ, ನಿಮಗೆ ಪ್ಯಾಂಟ್ ಶರ್ಟ್ ಪೀಸ್ ಅದೆಲ್ಲ ಕೊಡ್ತಿರ್ತಾರೆ. ಕೊನೆಗೆ ಏನಿಲ್ಲದ್ರು ಟವಲ್ ಟೋಪಿನ ಹಾಕ್ತಾರೆ. ನಮ್ಮ ಕಡೆ ಟವಲ್ಲು ಮತ್ತು ಒಂದು ಟೋಪಿ ಕೊಡ್ತಾರೆ ಆ ಕಡೆ. ಅಲ್ಲಿ ನಮ್ಮ ಕಡೆ ಎಲ್ಲ ಅದು ಸಾಮಾನ್ಯವಾಗಿ ಅದು ಯಾರೋ ನೆಂಟರು ಬಂದರೆ ಕೊಡ್ತಾರೆ ಆ ಕಡೆ. ಈ ರೀತಿ ಸೀರೆ ಕೊಡೋಕ್ಕಾಗಿದ್ರೆ ಲಾಸ್ಟ್ ಕೊನೆಗೆ ಜಂಪರ್ ಪೀಸ ಒಂದು ತೆಂಗಿನಕಾಯಿ ಕೊಡ್ತಿರ್ತಾರೆ ಹೆಣ್ಮಕ್ಳಿಗೆ. ಈ ರೀತಿ ಇದು ಉಡಿ ತುಂಬೋದು ಅಂತೆಲ್ಲ ಆ ಕಡೆ ಪದ್ಧತಿಗಳವೆಲ್ಲ. ನೀವೆಲ್ಲೂ ಹೋದರೂ ಕೂಡ ನಿಮ್ಮ ಸನ್ಮಾನ ಮಾಡಬೇಕಾದ್ರೆ ಒಂದು ಬಟ್ಟೆಯಿಂದನೇ ಸನ್ಮಾನ ಪ್ರಾರಂಭ ಮಾಡ್ತಾರೆ. ಈಗ ಯಾರಾದ್ರೂ ಸ್ಟೇಜ್ ಮೇಲೆ ಸನ್ಮಾನ ಮಾಡಿದ್ರು ಶಾಲ್ ಹಾಕ್ತೀವಿ, ಅಲ್ಲೂ ಬಟ್ಟೆ ಇದೆ. ಈ ಪ್ರಕಾರ ಒಂದು ಸರ್ತಿ ಏನಾಗಿತ್ತು ಅಂದರೆ, ಜಯಂತಿಯಮ್ಮ ನನಗೆ ಸ್ಟೇಜ್ ಮೇಲೆ ನಾನು ಕೂತ್ಕೊಂಡಿದ್ದೀನಿ, ಸನ್ಮಾನ ಮಾಡ್ತಾಯಿದ್ರು. ನನ್ನ ಕೈಯಲ್ಲಿ ತಂದು ಶಾಲ್ ಕೊಟ್ಟರು. ಭಟ್ಟರಾಗ ಸ್ವಾಮೀಜಿಗಳಿಗೆಲ್ಲ ತಂದು ಕೊಡ್ತಾರಲ್ಲ ಆ ರೀತಿ ನನ್ನ ಕೈಯಲ್ಲಿ ತಂದು ಶಾಲ್, ಮಹಾರಾಜರು ಶಾಲ್ ಹಾಕ್ರಿ ಅಂತ ಆಶೀರ್ವಾದ. ನಾನು ಬೇಕಾದ್ರೆ ಒಂದು ಬಟ್ಟೆ ಕಳಿಸ್ತೀನಿ ಅಂತ ಹೇಳಿದೆ. ಬೇಕಾದ್ರೆ ಒಂದು ನಾನು ಬಟ್ಟೆ ತೆಗಿಸ್ತೀನಿ, ಬಟ್ಟೆ ಹಾಕ್ಸಲ್ಲಪ್ಪ, ನಾನು ಬಟ್ಟೆ ಹಾಕ್ಸೋ ಜವಾಬ್ದಾರಿ ನಂದಲ್ಲ, ಬಟ್ಟೆ ತೆಗೆಸೋ ಜವಾಬ್ದಾರಿ ನಂದು ಅಂತ ಹೇಳಿದೆ. ಅಂದರೆ ಗೊತ್ತಿಲ್ಲದ ಈ ರೀತಿ ಕ್ರಿಯೆಗಳು ಮಾಡಿಸ್ತಾರೆ ಕೆಲವೊಬ್ರು ಮುನಿಗಳು. ಕೆಲವೊಂದು ಮುನಿಗಳು ಮಾಡ್ತಾರೆ ಕೂಡ ಇದನ್ನು. ಬಟ್ಟೆ ಹಾಕ್ಸೋ ಕ್ರಿಯೆ ಸಾಧುಗಳದಲ್ಲ, ದಿಗಂಬರ ಮುನಿಗಳದಲ್ಲ. ಬಟ್ಟೆ ತೆಗೆಸೋದು ಕ್ರಿಯೆ ದಿಗಂಬರ ಮುನಿಗಳದು ಅಂತ ತಿಳ್ಕೊಳ್ಬೇಕಿಲ್ಲಿ. ಸಾಮಾನ್ಯವಾಗಿ ಹಾಕೋದಿಲ್ಲ ಯಾರು, ಆದರೆ ಕೆಲವೊಬ್ರು ಇದ್ದಾರೆ. ನಾವು ನೋಡಿದ್ವಿ, ನಾವು ನಮ್ಮ ಕನ್ನಡ ನೋಡಿದ್ದೀವಿ. ಕೆಲವೊಬ್ರು ಇದ್ದಾರೆ, ಇದ್ದರು, ಈಗ ಅವ್ರು ಇಲ್ಲ.
ಸ್ವಲ್ಪ ಹಿಂಗೆ ತಿಳ್ಕೊ ಇಡೋದು, ತಿಳ್ಕೊಳ್ಳೋದು, ಆಮೇಲೆ ಹಾರ ಹಾಕ್ತೀವಿ. ಹಾರ ಹಾಕ್ತಾ ಇದ್ದಾರೆ ಮಹಾರಾಜ್. ಸ್ವಲ್ಪ ಇತ್ತು ಮಾತ್ರ. रिश्तेदारी में जाओ वस्त्रों से सम्मान होता है. ಹೆಸರು ಹೇಳ್ಬೇಕು. ಹೆಸರು ಹೇಳಬಾರ್ದು. ಹೆಸರು ಯಾಕೆ ಹೇಳೋದು ಸುಮ್ಮನೆ ನಾವು? ಸುಮ್ಮನೆ ನಮಗೆ ಗೊತ್ತಿಲ್ವಾ? ನಾವೆಲ್ಲ ಜಗ ತಿರುಗಾಡ್ತಿದ್ದೀವಲ್ಲಮ್ಮ. कपड़ों से सम्मान होता है, जो जिनलिंग की विराधना करने की सामग्री दे करके मेरा सम्मान नहीं, ये तो अपमान हो रहा है. ಇಲ್ಲೇನು ಹೇಳ್ತಿದಾರೆ ಅಂತಂದ್ರೆ, ನೀವು ವಸ್ತ್ರಗಳನ್ನು ಕೊಟ್ಟೇನು ಸನ್ಮಾನ ಮಾಡ್ತಿರಲ್ಲ, ಅದು ನಿಜವಾಗಲೂ ಸನ್ಮಾನ ಅಲ್ಲ, ಅದು ಜಿನಲಿಂಗದ ಅಪಮಾನ ಇದೆ ಅಂತ ಹೇಳ್ತಾರೆ ಇಲ್ಲಿ ಅವರು. ಜಿನಲಿಂಗದ ಏನಿದೆ ಅಲ್ಲಿ? ಅಪಮಾನ ಇದೆ, ಅವಮಾನ ಇದೆ ಅಲ್ಲಿ ಅಂತ ಹೇಳಿದವರು. ಯಾವ ರೀತಿ ಅಂತಂದ್ರೆ ಮತ್ತೊಂದು ಸರ್ತಿ ಓದ್ತೀನಿ ನೋಡ್ರಿ. कपड़े लपड़े देने वाले बहुत है, जिस रिश्तेदारी में जाओ वस्त्रों से सम्मान होता है, कपड़ों से सम्मान होता है, जो जिनलिंग की विराधना करने की सामग्री दे करके. ಜಿನಲಿಂಗದ ವಿರಾಧನೆ ಮಾಡ್ತಾ ಇದೀವಿ ನಾವಲ್ಲಿ. ಏನು ಮಾಡ್ತಾ ಇದೀವಿ? ಜಿನಲಿಂಗದ ವಿರಾಧನೆ ಮಾಡ್ತಾ ಇದ್ದೀವಿ. ವಿರಾಧನಾ ಕರ್ನೆ ಕಿ ಸಾಮಗ್ರಿ ದೇಕರ್, ವಿರಾಧನೆ ಮಾಡುವಂಥ ಸಾಮಗ್ರಿಗಳನ್ನು ಕೊಟ್ಟು ಮೇರಾ ಸನ್ಮಾನ ನಹಿ ಹೇ, ಅಲ್ಲಿ ಸನ್ಮಾನ ಆಗ್ತಾ ಇಲ್ಲ, ಏತೋ ಅಪಮಾನ ಹೋ ರಹಾ ಹೇ, ಅಲ್ಲಿ ಏನಾಗ್ತಾ ಇದೆ? ನಿಮ್ಮದು ಅಪಮಾನ ಆಗ್ತಾ ಇದೆ. संसार में गुरु साग्रंथ हो, साग्रंथ को निग्रंथ बना करके ग्रंथ शास्त्र भेंट कर के सम्मान करते हैं. वस्त्र से सम्मान नहीं होता, क्योंकि जिसका स्वयं सम्मान नहीं वह दूसरे का सम्मान क्या कर पाएगा. ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಸಂಸಾರದಲ್ಲಿ ಗುರುಗಳಿಗೆ साग्रंथ को निर्ग्रंथ बना करके ग्रंथ शास्त्र भेंट करके सम्मान करते हैं. ಸಾಗ್ರಂಥ ಅಂದ್ರೇನ? ಬಟ್ಟೆಯಲ್ಲಿರುವಂಥವ್ರಿಗೆ ಸಾಗ್ರಂಥ ಅಂತ ಹೇಳ್ತಾರ. ಬಟ್ಟೆಯಲ್ಲಿರೋರಿಗೆ ಸಾಗ್ರಂಥ ಅಂತ ಹೇಳ್ತಾರ. ಅಂಥವ್ರಿಗೆ ನಿರ್ಗ್ರಂಥ ಮಾಡಿ ಶಾಸ್ತ್ರ ಆದಿ ಭೇಟ ಕೊಡ್ತಿರ್ತಾರ. ನೀವು ಬಟ್ಟೆಯಲ್ಲಿರೋರಿಗೆ ಬಟ್ಟೆನೇ ಕೊಟ್ಟು ಮತ್ತೆ ಅವ್ರದ್ದು ಏನು ಮಾಡ್ತಿದ್ದೀರ ನೀವು ಅಲ್ಲಿ? ಅವರಿಗೆ ಮತ್ತೆ ರಾಗ ಬೆಳೆಸ್ತಾ ಇದ್ದೀರಾ. ನಾನು ಕೆಲವೊಂದು ಕಡೆ ನೋಡಿರ್ತೀನಿ, ಅದು ಎಲ್ಲಿ ನಮ್ಗೆ ಅದು ಹೇಳೋದು ಬೇಡ ಯಾರ್ದು. ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಅದು. ಒಳ್ಳೆ ಗೆಸ್ಟ್ ಬಂದ್ರಂದ್ರೆ ಒಳ್ಳೆ ಶಾಲ್ ಹಾಕೋದು, ಸಾಮಾನ್ಯ ದಾನಿಗಳು ಬಂದರೆ ಸಾಮಾನ್ಯ ಶಾಲ್ ಹಾಕೋದು, ಸುಮ್ಮನೆ ಸನ್ಮಾನ ಮಾಡಿದ್ರೆ ಬರೀ ಒಂದು ಕೊಳ್ಳಲ್ಲಿ ಹಾರ ಹಾಕಿ ಕೊಟ್ಟು ಕಳಿಸೋದು. ಈ ರೀತಿ ನಾವು ರಾಗದ್ವೇಷ ಮಾಡ್ತೀವಲ್ಲ, ಅಲ್ಲಿ ರಾಗದ್ವೇಷ ನಂಬುದು ನಾವಲ್ಲಿ ಕಡಿಮೆ ಮಾಡಿಸಲಿಕ್ಕೆ ಪ್ರಯತ್ನ ಪಡಬೇಕು, ಬೆಳೆಸಲಿಕ್ಕೆ ಪ್ರಯತ್ನ ಪಡಬಾರ್ದು. ದೊಡ್ಡ ದಾನಿಗಳು ದೊಡ್ಡ ವ್ಯಕ್ತಿಗಳು ಬಂದರೆ ಒಳ್ಳೆಯ ಸನ್ಮಾನ ಮಾಡೋದು ಅವ್ರದ್ದು, ಸಾಮಾನ್ಯವಾಗಿ ಬಂದರೆ ಸಾಮಾನ್ಯವಾಗಿ ಸನ್ಮಾನ ಮಾಡೋದು. ಅಲ್ಲಿ ನಾವು ಅವ್ರ ಸನ್ಮಾನ ಮಾಡ್ತಿಲ್ಲ, ಅಲ್ಲಿ ಅಪಮಾನನೇ ಮಾಡ್ತಿದ್ದೀವಿ ನಾವು ಅವ್ರದ್ದು, ಅಲ್ಲಿ ಅವಮಾನನೇ ಮಾಡ್ತಿದ್ದೀವಿ ಅವ್ರದ್ದು ನಾವು. ಇದು ಸನ್ಮಾನ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸನ್ಮಾನ ಹೇಗಿರಬೇಕು? ಮಾಡೋದ್ರೆ ಸಮಾನವಾಗಿ ಮಾಡೋದು. ಅಲ್ಲ, ಎಲ್ಲೇ ಇದ್ರೂ ಕೂಡ ನಾನು ಹೇಳೋದು ಅದೇ ಒಂದೇ ಪ್ರೋಗ್ರಾಮ್ದಲ್ಲಿ ಆಗ್ತಿರ್ತಾವ. ನಾವು ನೋಡಿದೀವಪ್ಪ, ಇಲ್ಲಿ ಅಂತ ಹೇಳ್ತಿಲ್ಲ ನಾನು ಅದೇ ಹೇಳಿಲ್ಲ, ಎಲ್ಲಿ ಅಂತ ಹೇಳಲ್ಲ ನಾನು ಅಂತ ಹೇಳಿದೆ ನಿಮಗೆ. ನಾನು ಇಲ್ಲಿ ಅಂತ ಹೇಳ್ತಿಲ್ಲ, ನಾನು ಕೆಲವೊಂದು ಕಡೆ ನೋಡಿದ್ದೀನಿ. ಕೆಲವೊಂದು ಸ್ಟೇಜ್ ಮೇಲೆ ಒಂದೇ ಸ್ಟೇಜ್ ಮೇಲೆ ಒಂದೇ ದಿನ ಒಂದೇ ಫಂಕ್ಷನ್ದಲ್ಲಿ ಒಂದೇ ಸಮಯದಲ್ಲಿ ಕೆಲವೊಬ್ಬರಿಗೆ ದೊಡ್ಡ ಸನ್ಮಾನ ಮಾಡೋದು, ಕೆಲವೊಬ್ಬರಿಗೆ ಸಣ್ಣವಾಗಿ ಸನ್ಮಾನ ಮಾಡೋದು. ಲಕ್ಷ ಕೊಟ್ಟವ್ರಿಗೆ ಒಂದು ಸನ್ಮಾನ ಬೇರೆ, 10,000 ರೂಪಾಯಿ ಕೊಟ್ಟವ್ರಿಗೆ ಬೇರೆ, 1,000 ರೂಪಾಯಿ ಕೊಟ್ಟವ್ರಿಗೆ ಬೇರೆ, ಸುಮ್ಮನೆ ಸೇವೆ ಮಾಡಿದವನಿಗೆ ಬೇರೆ. ಈ ರೀತಿ ಸನ್ಮಾನಗಳಾಗ್ತಾವಲ್ಲ, ಅಲ್ಲಿ ಸನ್ಮಾನ ಅಲ್ಲ ಅದು, ಅಲ್ಲಿ ಅವಮಾನ ಅಂತ ತಿಳ್ಕೊಳ್ಬೇಕು ಇಲ್ಲಿ ಅಂತ ಹೇಳ್ತಾರೆ ಇಲ್ಲಿ. ಅದ್ರ ಒಂದು ನಾನು ಚಿನ್ಮಯ ಸಾಗರ್ ಮಹಾರಾಜರದು ಹೊಗಳಿಕ್ಕೆ ಇಷ್ಟಪಡ್ತೀನಿ. 2008 7-8 ಏನೋ ಆ ಸಂದರ್ಭದಲ್ಲಿ ದಿಲ್ಲಿಯಲ್ಲಿದ್ದರು ಅವರು. ಬಲಬೀರ್ ನಗರ್, ಶಹಾದರಾ ಬಲಬೀರ್ ನಗರದಲ್ಲಿ ಚತುರ್ಮಾಸ ಇತ್ತವ್ರದ್ದು. ದಶಲಕ್ಷಣದಲ್ಲಿ ನಮ್ಮನ್ನು ಕರೆಸ್ಕೊಂಡಿದ್ರು. ಅವಾಗ ನಾವು ಅವಾಗ ಮನೇಲಿದ್ವಿ, ಹುಡುಗರಿದ್ವಿ. ಅವಾಗ ಜಾಂಜ್ ಪದಕ ತೊಗೊಂಡು ಹೋಗಿದ್ವಿ ಅಲ್ಲಿ ನಾವು. ಜುಮ್ ಪದಕ ಅಂತ ಹೇಳ್ತಾರೆ ನಿಮ್ಮ ಕಡೆ. ಜುಮ್ ಪದಕ ತೊಗೊಂಡು ಹೋಗಿದ್ವಿ ನಾವು. ಸಾಮಾನ್ಯ ಮನೆಯವರು ನಾವು ಎಲ್ಲ, ಅಲ್ಲಿ ಹೋದವರೆಲ್ಲ ಬಡವ್ರು ಮನೆತನದ ನಮ್ಮದೆಲ್ಲ. ಆದರೂ ಕೂಡ ನಮಗೆ ಅಲ್ಲಿ ಯಾವತ್ತೂ ಅವರು ಆ ರೀತಿ ಟ್ರೀಟ್ ಮಾಡಿಲ್ಲ. 10-12 ದಿವಸ ಇದ್ದೀವಿ ನಾವು. ನಮ್ಮನ್ನು ಹೇಗೆ ಅಂತಂದರೆ ಒಂದು ಕರೋಡೋಪತಿ ಮಕ್ಕಳಿದ್ದಂಗೆ ನಾವು, ಒಂದು ಕರೋಡೋಪತಿ ಮನೇಲಿರುವಂಥ ಮಕ್ಕಳಿದ್ದಂಗೆ ನಮ್ಮನ್ನು. ಅದು ಊಟ ತಿನ್ನಿಸೋದಿರ್ಬೋದು, ಇರ್ಕೊಳ್ಳೋದು ವ್ಯವಸ್ಥೆ ಇರ್ಬೋದು, ನಾವು ತಿರುಗಾಡೋದು ವ್ಯವಸ್ಥೆ ಇರ್ಬೋದು, ನಮಗಲ್ಲಿ ಸ್ಟೇಜ್ ಮೇಲೆ ಕರೆಸೋ ವ್ಯವಸ್ಥೆ ಇರ್ಬೋದು, ಸನ್ಮಾನ ಮಾಡೋ ವ್ಯವಸ್ಥೆ ಇರ್ಬೋದು, ಒಂದು ಉಚ್ಚ ಲೆವೆಲ್ದಲ್ಲಿ ಅವ್ರು ಯಾವತ್ತೂ ಅಲ್ಲಿ ಚಿನ್ಮಯ ಸಾಗರ ಮಹಾರಾಜರು ಭೇದ ಮಾಡಲಿಲ್ಲ, ನಮಗೆ ಭೇದ ಭಾವ ಮಾಡಲಿಲ್ಲ ನಮ್ಮನ್ನು. ಒಳ್ಳೆ ರೀತಿಯಿಂದ ಅಂದರೆ ಒಳ್ಳೆ ರೀತಿಯಿಂದ ದೊಡ್ಡ
ಕೋಟ್ಯಾಧೀಶರಿಗೆ ಏನು ಸನ್ಮಾನ ಮಾಡ್ತಿದ್ರು ಅದೇ ಸನ್ಮಾನ ಈ ಸಾಮಾನ್ಯ ಬಡವ್ರ ಮಕ್ಕಳು ನಾವೆಲ್ಲರೂ ನಮಗೂ ಕೂಡ ಅವಾಗ ಅದೇ ಸನ್ಮಾನ ಸೇಮ್. ಅದರಲ್ಲಿ ಒಂದು 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 ಕೂದಲಿನಷ್ಟು ಕೂಡ ಏನೋ ಅಂತರಿಲ್ಲ. ನಾವು ನನಗನ್ಸೋ ಮಟ್ಟಿಗೆ ಇನ್ನೂ ಇರ್ಬೋದು ಅದು. ಚೆನ್ನಮೇಸಾಗರ್ ಮಹಾರಾಜರು ಕೊಟ್ಟಿರುವಂಥ ಫೋಟೋ, ಅವ್ರು ಹಾಕಿರುವಂಥ ಅವಾಗ ಶಾಲ, ಅವಾಗ ಹಾಕಿರುವಂಥ ಹಾರ ಇನ್ನೂ ಅಲ್ಲಿ ಆ ಮನೇಲಿ ಇರ್ಬೋದು. ಅವು ಹಾಗೆ ಜೋಪಾನಾಗಿ ಇಡ್ಲಿಕ್ಕೆ ಹೇಳಿದ್ದೆವು ನಾವೆಲ್ಲ. ಅಂದರೆ ಅಷ್ಟು ಒಳ್ಳೆ ರೀತಿಯಿಂದ ಕೂಡ ಕೆಲವೊಬ್ರು ಮಾಡ್ತಾರ, ಕೆಲವರಲ್ಲಿ ಭೇದ ಭಾವ ಕೂಡ ಇರ್ತಾವ. ಆ ರೀತಿಯೆಲ್ಲ ಇರಬಾರ್ದು. ಅಲ್ಲಿ ನಾವು ಸನ್ಮಾನ ಮಾಡ್ತಿಲ್ಲ, ಅಲ್ಲಿ ಅವಮಾನ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕಿಲ್ಲಿ. क्योंकि जिसका स्वयं सम्मान नहीं वह दूसरे का सम्मान क्या कर पाएगा. ಯಾಕಲ್ಲಿ ಅಂತ ಹೇಳ್ತಾರಂತಂದ್ರೆ, ಯಾರು ಸನ್ಮಾನ ಮಾಡ್ತಿದಾರಲ್ಲ ಪಾರ್ಶ್ವನಾಥನ್ನ, ಅವ್ರದ್ದೇ ಸನ್ಮಾನ, ಅವ್ರಿಗೆ ಯೋಗ್ಯತೆ ಇಲ್ಲ, ಅವರೇನು ಇನ್ನೊಬ್ರದ್ದು ಸನ್ಮಾನ ಮಾಡ್ತಾರ? ಅವ್ರು ಸನ್ಮಾನ ಮಾಡುವಂಥ ಯೋಗ್ಯತೆನೇ ಇಲ್ಲ ಅವ್ರಿಗೆ. ಸನ್ಮಾನ ಮಾಡೋರು ಯಾರು ಹೇಳಿ ನೋಡೋಣ ಅಂತ ಕೇಳಿದಾಗ ಇಲ್ಲಿ ಹೇಳ್ತಾರ, जिसका स्वयं सम्मान नहीं वह दूसरे का सम्मान क्या कर पाएगा. मुनिराज वस्त्र नहीं पहनते, इसलिए वे जन जन की आस्था के केंद्र बने हुए हैं. दिगंबर जैन मुनि को देख करके समस्त विश्व के प्राणियों का शीश आशीष के लिए झुक जाता है, नतमस्तक हो जाता है. वस्त्र का सम्मान नहीं होता है भैया, वस्त्र से सम्मान नहीं होता है. जिसका एक बार सम्मान हो जाए उसका फिर अपमान न हो, वही सच्चा सम्मान है. ಸನ್ಮಾನ ಮಾಡಿದಾಗ ಈಗ ನೀವು ಒಂದು ಎಕ್ಸಾಂಪಲ್ ಇಲ್ಲಿ, ಸನ್ಮಾನ ನಿಜವಾಗ್ಲೂ ಎಲ್ಲಿ ಆಗ್ತೈತಿ ಗೊತ್ತರಿ? ನಿಜವಾಗಲೂ ಅಂತಃಕರಣದಿಂದ ಸನ್ಮಾನ ಎಲ್ಲಿ ಆಗತ್ತೆ ಗೊತ್ತಾ? ನೀವು ದಾನಿಗಳದೆಲ್ಲ ಸನ್ಮಾನ ಮಾಡ್ತಿರಲ್ಲ, ದಾನಿಗಳಿರಲಿ, ಏನೋ ಸೇವೆ ಮಾಡಿದವರಿರಲಿ, ಅವ್ರ ಸನ್ಮಾನ ನಿಜವಾಗಲೂ ಎಲ್ಲಿ ಆಗತ್ತೆ ಹೇಳಿ ನೋಡೋಣ ಅಶೋಕನ್ನ. ಯಾವಾಗ ಕೊಡ್ತಿರ್ತಾರಲ್ಲ ಅವ್ರ ದಾನ, ಯಾವಾಗ ನಾವು ಆ ದಾನ ಸ್ವೀಕಾರ ಮಾಡ್ಕೊಳ್ತಿರ್ತೀವಲ್ಲ, ಆವಾಗ ಕೊಡೋರ ಭಾವನೆ ಕೂಡ ಉತ್ಕೃಷ್ಟವಾಗಿರ್ತಾವ ಮತ್ತು ತಗೊಳ್ಳೋರ ಭಾವನೆ ಕೂಡ ಬಹಳ ಉತ್ಕೃಷ್ಟವಾಗಿರ್ತಾವ. ಅದೇ ನಿಜವಾಗಲೂ ಸನ್ಮಾನವಾಗ. ತಗೊಳ್ಳುವಾಗ ನಾವೆಷ್ಟು ತಗ್ಗಿ ಬಗ್ಗಿ ತಗೊಳ್ತೀವಿ ಅವ್ರನ್ನ, ಅವ್ರು ಕೊಡುವಾಗ ಎಷ್ಟು ವಿನಯದಿಂದ ಭಕ್ತಿಯಿಂದ ಅವ್ರು ಕೊಡ್ತಿರ್ತಾರ. ಕೊಡುವಾಗ ಮತ್ತು ತಗೊಳ್ಳುವಾಗ ಏನಲ್ಲಿ ಸನ್ಮಾನ ಆಗತ್ತಲ್ಲ ಅವ್ರದ್ದು. ಸನ್ಮಾನ ಅಂದ್ರೆ ಶಾಲೆಗೀಲ ಹಾಕಿ ಅಲ್ಲ, ಆ ಭಾವಗಳಿದಾವಲ್ಲ, ಭಾವಪೂರ್ವಕ ನಾವೇನು ಸನ್ಮಾನ ಮಾಡ್ತೀವಲ್ಲ, ಆ ಸನ್ಮಾನ, ಅವ್ರಿಗೇನು ಗೌರವ, ಅವ್ರಿಗೊಂದು ಏನು ವಿನಯ ಕೊಟ್ಟಿದ್ದೀವಿ, ಆ ವಿನಯ ನಾವು ಸ್ಟೇಜ್ ಮೇಲೆ ಕಳೆದು ಬಿಡ್ತೀವಿ. ಆ ವಿನಯ, ಆ ಗೌರವ, ಆ ಸನ್ಮಾನ ನಾವೆಲ್ಲ ಏನು ಮಾಡ್ತೀವಿ, ಸ್ಟೇಜ್ ಮೇಲೆ ಕಳೆದು ಬಿಡ್ತೀವಿ. ಒಂದು ಶಾಲ್ ಹಾಕಿರ ಮುಗಿದು ಹೋಯ್ತಾ, ಒಂದು ಕೊಟ್ಟಿರೋ ₹1 ಕೊಟ್ಟಿರೋದಿರಲಿ, 1 ಕೋಟಿ ಕೊಟ್ಟಿರೋದಿರಲಿ, ಅವನು ಶಾಲ್ ಹಾಕಿದ ಕೂಡ ನಾವು ಏನು ಮಾಡಿದ್ವಿ, ಅವನು ಬಿಟ್ಬಿಟ್ಟು ನಾವು ಕಳೆದು ಬಿಟ್ಟಿವಿ ನಾವು. ಆ ರೀತಿ ನೋಟಿಫೈಡ್ ಮಾಡಿ ಬೇಡ ಅಂತಲ್ಲ, ನೋಟಿಫೈಡ್ ನಾನೇನು ಅನ್ನೋದು 500 ಅಲ್ಲ, 1000 ಅಲ್ಲ, 1,00,000 ಜನ ಇರಲಿ, ನೋಟಿಫೈಡ್ ಮಾಡಿ. ಆದರೆ ನಮ್ಮ ಜೈನ ಧರ್ಮದಲ್ಲಿ ಹೇಳಿದಾರ ನೋಟಿಫೈಡ್ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳಿದಾರ. ಯಾಕಂತಂದ್ರೆ ಜೈನ ಧರ್ಮದಲ್ಲಿ ಹೇಳೋದು, ಜೈನ ಧರ್ಮದಲ್ಲಿ ನಾವು ನೋಟಿಫೈಡ್ ಯಾಕೆ ಮಾಡ್ತಾ ಇದೀವಿ ಹೇಳ್ರಿ? ಇವ್ರು ದಾನ ಮಾಡಿದರೆ ನೀವು ಕೂಡ ಮಾಡಿ ಅಂತ. ಇವ್ರು ದಾನ ಮಾಡಿದರೆ ನೀವು ಕೂಡ ಮಾಡಿ. ನಿಮ್ಮ ಭಾವನೆ ಏನಿದೆ ಅವಾಗ ನೋಟಿಫೈಡ್ ಮಾಡುವಾಗ? ಅಲ್ಲಲ್ಲ, ಪುಣ್ಯ ನೋಡಿ, ಪುಣ್ಯ ಕಟ್ಕೊಳ್ಳೋರ್ದಾರಲ್ಲ ವೈಭವನ್ನ, ನಾವು ನೋಟಿಫೈಡ್ ಮಾಡಿದ್ರೆ ಅವ್ರು ಪುಣ್ಯ ಸಿಗತ್ತಂತಿಲ್ಲ. ಅಯ್ಯೋ, ನೀವು ಅಂತೀರಾ ಅನುಭವಗಳು ನಮಗೆ ಜಾಸ್ತಿ ಇದಾವ. ನೀವು ಅಂತೀರಾ ಕೆಲವೊಬ್ರು ಕೊಡಕ್ ಮನಸ್ಸಾಗಲ್ಲ ಅಂತ. ಅದೇ ಹೇಳೋದಲ್ಲ, ನೀವು ನೋಟಿಫೈಡ್ ಮಾಡಿದ್ರಲ್ಲಿ ಅವ್ರನ್ನ ಗುರುತಿಸಿದಾಗ ಅವ್ರ ಮನಸ್ಸಲ್ಲಿ ಏನ್ ಬಂತು? ದಾನ ಮಾಡ್ಬೇಕಂತ ಮನಸ್ಸು ಬಂದಿಲ್ಲ. ಅಲ್ಲಿ ದಾನ ಮಾಡ್ಬೇಕಂತ ಮನಸ್ಸಿಗೆ ಬರಲಿಲ್ಲ ಅವ್ರಿಗೆ ಏನ್ ಮನಸ್ಸಿಗೆ ಬಂತು ಗೊತ್ತಾ? ನಿಜವಾಗಲೂ ದಾನ ಮಾಡೋರು ಹೆಸರಿಗೋಸ್ಕರ ನೋಟಿಫೈಡ್ ಮಾಡಿದ ನಂತರ ದಾನ ಮಾಡಲ್ಲ. ನಿಜವಾಗ್ಲೂ ದಾನ ಮಾಡೋರು ಏನಿರ್ತಾರಲ್ಲ, ಗುಪ್ಚುಪ್ ಬಂದು ಕೊಟ್ಟು ಗಪ್ಚುಪ್ ಹೋಗ್ಬಿಡ್ತಾರ ಅವರು. ಅದು ನಿಜವಾಗ್ಲೂ ದಾನ. ಅದು ಈಗ ಎಲ್ಲ ಹೇಳೋದ್ ಕೇಳ್ರಲ್ಲ, ಈಗ ನಾನು ವೈಭವವನ್ನ ದಾನ ಮಾಡಿದಾರ ಅಂತ ನಾನು ತೋರಿಸಿದ್ರೆ ಅಲ್ಲಿ ಮತ್ತೊಂದು 2 ಜನರಿಗೆ ಭಾವನೆ ಆಗಬಹುದು. ಯಾರ ಭಾವನೆ ದಾನ ಮಾಡೋದಂತಲ್ಲ, ವೈಭವ ಕೊಟ್ಟ ನಾನು ಕಡಿಮೆ ಇದೀನಿ, ನಾನು ಕೊಡ್ತೀನಿ, ಅಲ್ಲಿ ಅಹಂ ಬಂತಲ್ಲಿ. ಆಲ್ಮೋಸ್ಟ್ 99% ಇದೆ. 1% ಓಕೆ, ಒಪ್ಕೊಳ್ತೀನಿ ಅದನ್ನ. ನಾನು 1% ನಾನು ಒಪ್ಕೊಳ್ತೀನಿ, ಆದರೆ 99% ಭಾವನೆ ಹಾಗೆ ಬರೋದು. ವೈಭವ ಮಾಡ್ಯ ನನಗೂ ನಾನೇನು ಮಾಡಕ್ ಕಡಿಮೆ ಇದೀನಿ, ಅವನಕ್ಕಿಂತ ಜಾಸ್ತಿ ನಾನು ಮಾಡ್ತೀನಿ. ಅಲ್ಲಿ ಕಾಂಪಿಟೇಷನ್ ಆಯ್ತು, ಅಲ್ಲಿ ಅಹಂ ಬಂತಲ್ಲಿ. ಅಹಂದಲ್ಲಿ ದಾನ ಶ್ರೇಷ್ಠ ಅಲ್ಲ. ನಾನು ಅದಕ್ಕೆ ನೋಡಿ, ನನಗೆ ಬಹಳ ಲೈಕ್ ಆಗೋದು ಯಾವುದಂದ್ರೆ ದಕ್ಷಿಣ ಕರ್ನಾಟಕ. ಬಹಳ ನನಗೆ ಇಷ್ಟ ಆಗೋದು ಏನಂತಂದ್ರೆ ದಕ್ಷಿಣ ಕರ್ನಾಟಕ. ಯಾಕೆ ಇಷ್ಟ ಆಗೋದು ಅಂತಂದ್ರೆ ಅಲ್ಲಿ ಹರಾಜುಗಳಾಗಲ್ಲ.
ದಕ್ಷಿಣ ಕರ್ನಾಟಕದಲ್ಲಿ ಹರಾಜುಗಳೇ ಆಗಲ್ಲ. ₹1 ಹರಾಜು ಆಗಲ್ಲ ಅವರು. ನಾನು 2 ಚಾತುರ್ಮಾಸ ಮಾಡಿದೆ, ಒಂದು 2-3 ಪಂಚಕಲ್ನ ಪೂಜೆ ಮಾಡಿದೆ. ನಾನು ನೋಡಿದಲ್ಲಿ ₹1 ಹರಾಜು ಆಗಲ್ಲ ದಕ್ಷಿಣ ಕರ್ನಾಟಕದಲ್ಲಿ. ₹1 ಹರಾಜು ಆಗಲ್ಲ. ಕಾಂಪಿಟೇಷನ್ ಇಲ್ಲ ಅಲ್ಲಿ. ಕೊಡ್ಬೇಕಾ ನಿಮಗೆ ದಾನ, ಈ ಪೂಜಾ ಖರ್ಚು ಇಷ್ಟಿದೆ, ಈ ಪೂಜಾ ಖರ್ಚು ಇಷ್ಟಿದೆ, ಕೊಡೋದ್ರೆ ನೀವು ಕಟ್ಟು ಹೋಗ್ಬಿಡ್ರಿ. ಕರ್ತುಗಳು ಕಾಂಪಿಟೇಷನ್ ಇಲ್ಲ ಅಲ್ಲಿ. ಈ ಕಲಶದ ಅಭಿಷೇಕ ಮಾಡೋದಿದೆ ನಿಮಗೆ, ಈ ಕಲಶದ ಅಭಿಷೇಕಕ್ಕೆ ನಾವು ಇಷ್ಟು ಖರ್ಚು ಅಂತ ಇಟ್ಕೊಂಡಿದ್ದೀವಿ, ಕೊಡ್ತಾರೆ, ದಾನ ಅಭಿಷೇಕ ಮಾಡ್ತಾರೆ, ಹೋಗ್ಬಿಡ್ತಾರೆ. ಕಾಂಪಿಟೇಷನ್ ಇಲ್ಲ. ಅಹಂಕಾರ ಅಹಂಭಾವ ಹುಟ್ಟಕ್ಕೆ ಅವಕಾಶನೇ ಕೊಡಲ್ಲ ಆ ಜನ. ಬಹಳ ಖುಷಿ ಆಗುತ್ತೆ ನನಗೆ ಆ ಭಾಗದಲ್ಲಿ. ನಾವು ಒಂದು ಬಿಸ್ನೆಸ್ ಮಾಡಿಬಿಟ್ಟಿದ್ದೀವಿ. ಹರಾಜ್ ಅಂತಂದ್ರೆ ಹರಾಜ್ ನಿಜವಾಗಲೂ ಒಂದು ವ್ಯವಸ್ಥೆಗೋಸ್ಕರ ಇರಬೇಕದು. ಅದ್ರ ನಾವು ಅದನ್ನೇನು ಮಾಡ್ಕೊಂಡಿದ್ರೆ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿವಿ ಅದನ್ನ. ಹರಾಜ್ ಅಂತಂದ್ರೆ ಒಂದದು ವ್ಯವಸ್ಥೆಗೋಸ್ಕರ ಬೇಕದು. ಒಂದು ವ್ಯವಸ್ಥೆ ಒಂದು ನಡೆಸಬೇಕು, ಏನೋ ಖರ್ಚು ಇರ್ತಾವ, ಖರ್ಚಿಗೋಸ್ಕರ ದುಡ್ಡು ಬೇಕು, ದುಡ್ಡುಗೋಸ್ಕರ ಒಂದು ಹರಾಜು ಮಾಡಬೇಕು, ಒಂದು ವ್ಯವಸ್ಥೆಗೋಸ್ಕರ ಹರಾಜು ಇರಬೇಕು. ಇದು 100% ಒಪ್ಕೊಳ್ತೀನಿ. ಆದ್ರೆ ಈಗ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಅದು ಬಿಸ್ನೆಸ್ ಆಗಿಬಿಟ್ಟಿದೆ, ವ್ಯಾಪಾರ ಆಗಿಬಿಟ್ಟಿದೆ. ಅದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡೇ ಆ ಕ್ರಿಯೆಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡೇ ನಾವು ಆ ಕ್ರಿಯೆಗಳನ್ನ ಸ್ಟಾರ್ಟ್ ಮಾಡ್ತೇವೆ. ಜೈನರ ಗುತ್ತಿಯಲ್ಲಿ ನಮ್ಮದು ಅನಿಸೋ ಮಟ್ಟಿಗೆ ಮೂರ್ತಿ ಸ್ಥಾಪನೆ ಮಾಡಿದೀವಲ್ಲ, ದೊಡ್ಡ ಮೂರ್ತಿ ಸ್ಥಾಪನೆ ಮಾಡಿದೀವಿ. ಆ ದಿನ ಧ್ವಜಾರೋಹಣ ಮಾಡ್ತಾ ಇದ್ದೀವಿ. ನಿರ್ಮಲ್ ಕುಮಾರ್ ಶೆಟ್ಟಿ ಇಲ್ಲಿ ಬೆಂಗಳೂರದವರು, ಪರಿಚಯ ಹೋಗಾಪು ನಿರ್ಮಲ್ಜಿ, ಮುಖೇಶ್ ಅವ್ರ ಜೊತೆಗೆ ಬಂದಿದ್ರು. निर्मल जी, अनिल जी भी आए थे, निर्मल जी भी आए थे उस समय. निर्मल जी अपने ನಿರ್ಮಲ್ ಓ ಆए थे. और ಅವಾಗ ಏನಾಗಿತ್ತು ಅಂತಂದ್ರೆ ಹರಾಜು ನಡೆದಿತ್ತು. ಯಾವುದ್ರದ್ದು? ಧ್ವಜಾರೋಹಣದ ಪ್ರಥಮ ಕೆಲಸ ನಡೆದಿತ್ತು, ಹರಾಜು ನಡೆದಿತ್ತು. ಅವಾಗ ಹರಾಜ್ ನಿರ್ಮಲ್ ಕುಮಾರ್ಗೆ ಬಹಳ ಆಸೆ, ನಾನು ತಗೊಳ್ಬೇಕು, ನನಗೆ ಮಿಕ್ಕಿದೇನು ಮಾಡೋಕ್ಕಾಗಲ್ಲ, ಅಂದ್ರೆ ಸ್ವಲ್ಪ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ, ಆ ಕಾರಣದಿಂದ ನನಗೆ ಮಿಕ್ಕಿದ ಅಭಿಷೇಕ ಅದೆಲ್ಲ ಮಾಡಕ್ ಬರಲ್ಲ, ನಾನು ಧ್ವಜಾರೋಹಣೆ ಮಾಡ್ಬೋದಾ ಮಹಾರಾಜರೇ ಅಂತ ಕೇಳಿದ್ರು. ಮಾಡ್ರಪ್ಪ, ಅದಾಗ್ಬೋದು, ಮಾಡಿ ಅಂತಂದ್ವಿ. ಹರಾಜ್ ನಡೀತಿತ್ತು, ಕೇಳ್ತಾ ಇದ್ರು. ಅದರಲ್ಲಿ ನಮ್ಮವರೇ ಒಬ್ಬರು ಕಮಿಟಿಯವರು, ನಾನು ಯಾರ್ದು ಮುಚ್ಚಿ ಮರ್ಯಾದೆ ಇಡಲ್ಲ, ನಮ್ಮವರೇ ಒಬ್ಬರು ಕಮಿಟಿಯವರು, ಹರಾಜ್ ಕೇಳ್ರಪ್ಪ, ನಮ್ಗೆ ರೊಕ್ಕಿನ ಅವಶ್ಯಕತೆ ಇದೆ, ಅಂಗಡಿ ಇಟ್ಕೊಂಡಿದ್ದೀನಿ ಏನ ಸಂತೋಷನ, ನಮ್ಗೆ ರೊಕ್ಕಿನ ಅವಸ್ಥೆ ಇದೆ, ರೊಕ್ಕ ಬೇಕಾಗಿದೆ, ನಮಗೆ ರೊಕ್ಕದ ಅವಶ್ಯಕತೆ ಇದೆ, ಹರಾಜ್ ಕೇಳ್ರಿ ಅಂತ ಈ ರೀತಿ ಭಿಕ್ಷೆ ಬೇಡ್ತಾ ಇದ್ದೀನಿ. ನಾನು ಹೀಗೆ ಕೇಳಿದೆ, ಭಿಕ್ಷೆ ಬೇಡ್ತಿದ್ರಿ ನೀವು? ಭಿಕ್ಷೆ ಬೇಡಬೇಡಿ, ಕೊಡೋರು ದಾನ ಭಕ್ತಿಯಿಂದ ಕೊಡಬೇಕು, ಆ ದಾನ ನಮಗೆ ಮುಂದಿನ ಕಾರ್ಯಕ್ಕೆ ಒಳ್ಳೆ ರೀತಿಯಿಂದ ಉಪಯೋಗ ಆಗುತ್ತೆ. ಅದು ನೀವು ಭಿಕ್ಷೆ ಬೇಡಿ, ಒತ್ತಾಯ ಪೂರ್ವಕ ಪ್ರೆಷರ್ ಹಾಕಿ, ಕಷ್ಟ ಕೊಟ್ಟು ಅವ್ರಿಗೆ ನಮಗೆ ಹಿಂಸೆ ಮಾಡಿ ನೀವು ಅವ್ರ ಕಡೆಯಿಂದ ರೊಕ್ಕ ತಗೊಂಡಿದ್ರೆ ಆ ರೊಕ್ಕದ ಉಪಯೋಗ ನಿಮಗೆ ಸದುಪಯೋಗ ಆಗಲ್ಲ, ಅದು ದುರುಪಯೋಗಕ್ಕೆ ಖರ್ಚಾಗ್ತಾವ. ಯಾಕೆ ಅವ್ರು ಕೊಡೋರ್ಗೂ ಮನಸ್ಸಿರಲ್ಲ, ಕೊಡೋರ್ಗೂ ಆ ಭಕ್ತಿ ಇರಲ್ಲ. ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ಅಂಗಡಿಯಲ್ಲಿ ಕುತ್ಕೊಂಡು ಮಾಡೋಗಂತ ಹೇಳಿದೆ ನಾನು. ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ಅಂಗಡಿಯಲ್ಲಿ ಕುತ್ಕೊಂಡು ಮಾಡೋಗಲ್ಲಿ, ವ್ಯಾಪಾರ ಮಾಡೋಗೋ, ಕಮರ್ಷಿಯಲ್ ಮೈಂಡ್ ನೀನು ಅಲ್ಲಿಟ್ಕೋ. ಇಲ್ಲಿ ಹರಾಜದಲ್ಲಿ ಧರ್ಮದ ಕ್ರಿಯೆದಲ್ಲಿ ಮಾಡಕ್ಕೆ ಹೋಗ್ಬೇಡ. ನಾನು ಪುಕ್ಸಟ್ಟೆ ಧ್ವಜಾರೋಹಣ ಮಾಡಿಸ್ತೀನಿ ಇವತ್ತು, ನಂಗೆ ಈ ರೀತಿ ರೊಕ್ಕ ಬೇಡೋದು ಅಗತ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದವಾಗ ಜನರು ಗೊತ್ತಿಲ್ಲ. ನಾನೇ ಹೇಳಿದೆ, ನಮಗೆ ಅವಶ್ಯಕತೆ, ನಮಗದು ಇಂಟ್ರೆಸ್ಟೇ ಇಲ್ಲ. ಇಷ್ಟು ಬರಲಿ, ಅಷ್ಟು ಕೊಡಬೇಕು ಭಾವನೆನೇ ಇಲ್ಲ ನಮಗೆ. ಇದು ಭಕ್ತಿ ಅನ್ನೋದು. ಈ ಭಕ್ತಿಯಿಂದ ಕೊಡೋ ದಾನ ಕೂಡ ಇದೆಯಲ್ಲ, ಆ ಕೊಡೋ ವ್ಯಕ್ತಿಗಳಿದಾರಲ್ಲ ಅವ್ರಿಗೂ ಕೂಡ ಆ ಭಕ್ತಿ ಹುಟ್ಟಿ ಬರ್ತಾ ಇರುತ್ತೆ ಒಳಗಡೆ. ಆ ಭಕ್ತಿಯಿಂದ ಅವ್ರು ದಾನ ಕೊಟ್ಟು ಹೋಗ್ಬಿಡ್ತಾರೆ. ನಮ್ಮ ಮನಸ್ಸಲ್ಲಿ ಕೂಡ ಇಲ್ಲ 33 ಲಕ್ಷ ರೂಪಾಯಿಗೆ ಹರಾಜು ಹೋಗ್ಬೋದಂತ. ನಮ್ಮ ಮನಸ್ಸಲ್ಲಿ ಇಲ್ಲ. ಭಾಳ ಒಂದು 8-10 ತನಕ ಹೋಗ್ಬೋದಪ್ಪ. 8-10 ಎಲ್ಲ ಸೇರಿ ಟೋಟಲ್ ಆ ದಿವಸ ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ಒಂದು 8-10 ಲಕ್ಷ ರೂಪಾಯಿ ತನಕ ಹರಾಜು ಹೋಗಬಹುದು ಅನ್ನೋಂಥ ಒಂದು ಭಾವನೆ ಇಟ್ಕೊಂಡಿದ್ವಿ, ನಾವು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ವಿ. ಇಷ್ಟು ಆಗಬಹುದಪ್ಪ ಖರ್ಚು, ನಾವೇನು ಖರ್ಚು ಮಾಡಿದೀವಿ ಅಷ್ಟು ಖರ್ಚು ಬಂದರೆ ಸಾಕಪ್ಪ ಭಗವಂತ ಅಂತ ನಾವು ಇಷ್ಟೇ. ಯಾಕಂದ್ರೆ ಆವತ್ತಿನ ಪರಿಸ್ಥಿತಿನೇ ಆ ರೀತಿ ಇತ್ತು ನಮ್ಮ ಹತ್ರ. ಅವತ್ತು ಬಂದಿರೋಂಥ ಜನರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಕೂಡ ಅಲ್ಲಿ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ಆಗಿತ್ತು. ಜನರಿಗೆ ಗೊತ್ತಿಲ್ಲ, ಅವತ್ತು ಬಂದಿರೋಂಥ ಜನರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಕೂಡ ಅಷ್ಟು ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ಆಗಿತ್ತು. ಆಹಾರ ದಾನಕ್ಕಂತ ನಮ್ಮ ಚೌಕದಲ್ಲಿ ಆಹಾರ ದಾನಕ್ಕಂತ ಬಂದಿರೋಂಥ ಅಕ್ಕಿ ನಾವು ಅಲ್ಲಿ ಹೊರಗಡೆ ಜನರಿಗೆ ಆಹಾರ ದಾನಕ್ಕಂತ ಕೊಡಿಸಿದ್ವಿ. ಹೋಲ ಕಡೆ ಬಂದಿರೋ ಜನ ಹೊಟ್ಟೆ ತುಂಬ ತಿಂದು ಸಂತೋಷವಾಗಿ ಹೋಗ್ಬೇಕಿಲ್ಲಿ. ಅಂದ್ರೆ ಆ ರೀತಿ ಪರಿಸ್ಥಿತಿಯಲ್ಲಿ ಅಂಥದ್ರಲ್ಲಿ ನಾವು ಭಾವನೆ ಮಾಡಿದ್ವಿ. ನಾವು ಇಲ್ಲ ಅಂತಿಲ್ಲ, ನಾವು ಭಗವಂತನ ಮುಂದೆ ಭಾವನೆ ಮಾಡಿದ್ದೀವಿ. ನಾವು ಇವತ್ತು ಏನು ಖರ್ಚು ಮಾಡ್ತಾ ಇದ್ದೀವಿ, ಆ ಖರ್ಚಷ್ಟು ಹೊಂಟ್ರೆ ಸಾಕು, ನಮಗೇನು ಬೇಡ, ಜಾಸ್ತಿ ಬೇಡ. ಅದು ಬಂತು ಭಗವಂತನ ಭಕ್ತಿ, ಭಗವಂತನ ಕೃಪೆಯಿಂದ, ಗುರುಗಳ ಆಶೀರ್ವಾದದಿಂದ ಬಂತು. ಅದೇ ನಾವು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಮಾಡ್ತಿದ್ವಿ ಅಂತಂದ್ರೆ
ಕೊಡೋರ್ಗೂ ನೆಮ್ಮದಿ ಇಲ್ಲ, ತಗೊಳ್ಳೋನ್ಗೂ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಈ ರೀತಿ ಪಾಪಕ್ಕೆ ನಾವು ಭಾಗಿಗಳಾಗ್ತೀವಿ. ಪಾಪಕ್ಕೆ ಭಾಗಿಗಳಾಗೋದು ಬೇಡ, ಪುಣ್ಯಕ್ಕೆ ಭಾಗಿಗಳಾಗಬೇಕು. ನೀವು ಹೇಳಿದೆ ಗುರುತಿಸ್ಬೇಕು ಅವರನ್ನಂತ. ಗುರುತಿಸಿದಾಗ ಏನಾಗತ್ತೆ ಅಂತಂದ್ರೆ ವೈಭವನ್ನ ನಾವು ಗುರುತಿಸುವಂತ ಉದ್ದೇಶ ನಾವೇನು ಇಟ್ಕೊಂಡಿದೀವಿ, ಇನ್ನೂ ಸ್ವಲ್ಪ ಯಾರಾದರೂ ಕೊಡ್ಲಿ ಅಂತ. ಕೊಡೋರ್ದು ಭಾವನೆ ಏನಾಗುತ್ತೆ ಅವಾಗ, ಅವನು ಕೊಟ್ಟ ನಾನು ಕೊಡದೇ ಇರೋದು ನನಗೂ ಆಗಲ್ಲೇನ, ನಾನು ಕಡಿಮೆ ಇದ್ದೀನೇನ, ನಾನು ಕೊಡ್ತೀನಿ. ಅಲ್ಲಿ ಕಾಂಪಿಟೇಷನ್ ಮಾಡಿದ್ವಿ, ಅಲ್ಲಿ ಪರಿಣಾಮ ಹಾಳು ಮಾಡಿದ್ವಿ. ಪರಿಣಾಮ ಹಾಳು ಮಾಡಿದಾಗ ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ಪುಣ್ಯಕ್ಕೆ ಭಾಗಿಗಳಾಗಲಿಲ್ಲ, ಅವರು ಎಲ್ಲರೂ ಪಾಪಕ್ಕೆ ಭಾಗಿಗಳಾದರು. ನಾವು ಪಾಪಕ್ಕೆ ಅನುಮೋದನೆ ಕೊಟ್ಟಿವಿ, ಅಲ್ಲಿ ಅಹಂಭಾವಗೆ ಅನುಮೋದನೆ ಕೊಟ್ಟಿವಿ, ಕಷಾಯಿಗೆ ಅನುಮೋದನೆ ಕೊಟ್ಟಿವಿ. ಕಷಾಯಕ್ಕೆ ಅನುಮೋದನೆ ಕೊಟ್ಕೊಂಡು ನಾವೇನು ಮಾಡ್ಕೊಳ್ತಾ ಇದೀವಿ, ಪಾಪನೇ ಕಟ್ಕೊಳ್ತಾ ಇದ್ದೀವಿ ಅಂತ ಹೇಳೋದಿಲ್ಲ. ಬಹಳ 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 ಸೂಕ್ಷ್ಮತೆಯಿಂದ ಚಿಂತನೆ ಮಾಡ್ಕೊಂತ ಹೋದಿವಿ ಅಂದರೆ ಬಹಳ ಇದೆ ಇದರಲ್ಲಿ, ಬಹಳ ಇದೆ. ನಾನು ಯಾಕೆ ಹೇಳ್ತಾ ಇರೋದು ಅಂತಂದರೆ ನನಗೆ ಅನಿಸೋ ಮಟ್ಟಿಗೆ 2019 ಇಸ್ವಿಯಲ್ಲಿ ಜನರಿಗೆ ಗೊತ್ತಿಲ್ಲ 3 ದಿವಸದ ಪಂಚಕಲ್ನ ಪೂಜೆ ಮಾಡಿದ್ವಿ. 3 ದಿವಸದ ಪಂಚಕಲ್ನ ಪೂಜೆ ಮಾಡಿದ್ವಿ. ಆ ಸಮಯದಲ್ಲಿ ವಿಷಯ ಬಂತಂತ ಹೇಳ್ತಾ ಇದ್ದೀನಿ ನಾನು, ನನಗೆ ಹೇಳೋದು ಇದಿಲ್ಲ ಜನರ ಗುತ್ತಿ ಬಗ್ಗೆ. 3 ದಿವಸದ ಪಂಚಕಲ್ನ ಪೂಜೆ ಮಾಡಿದ್ವಿ, ರೊಕ್ಕ ಗಿಕ್ಕ ಏನೂ ಇಲ್ಲಾಗಿತ್ತು. ಅವಾಗ ಒಂದು ಸರ್ತಿ ಮಾತ್ರ ನಾನು ಕಲೆಕ್ಷನ್ಗೆ ಅಂತ ಕಳಿಸ್ಕೊಟ್ಟಿದ್ದೆ ಕಮಿಟರಿಗೆ. ಒಂದು ಸ್ವಲ್ಪ ಜನ, ಒಂದು 8-10 ಜನ ಹೋಗಿದ್ರು ದಕ್ಷಿಣ ಕರ್ನಾಟಕ, ಆ ಕಡೆ ಈ ಕಡೆ, ನಿಮ್ಮ ಕಡೆನೂ ಬಂದಿದ್ರು. ಅವಾಗ ಕಲೆಕ್ಷನ್ಗೆ ಅಂತ ಕಳಿಸ್ಕೊಟ್ಟಿದ್ದೆ. ಆವಾಗ ನಾನು ಕಲೆಕ್ಷನ್ ಅದೇನು ಲಾಸ್ಟ್ ಅದೇ ಕಲೆಕ್ಷನ್. ಅದರ ನಂತರ ನಾನು ಇನ್ನೂ ತನಕ ನನಗೆ ಶಾಸ್ತ್ರ ಜುನವಾನಿ ಮುಂದೆ ಕೂತಿದ್ದೀನಿ. ನಾನು ಇನ್ನೂ ತನಕ 2019 ಹಿಡ್ಕೊಂಡು ಆ ಪಂಚಕಲ್ನ ಪೂಜೆ ಆದ ನಂತರ ಇವತ್ತಿನ ತನಕ ನಮ್ಮ ಕಮಿಟಿಯವ್ರಿರಲಿ, ನಮ್ಮ ಭಕ್ತರಿರಲಿ, ನಮ್ಮ ಶ್ರಾವಕರಿರಲಿ ಅಥವಾ ನಾನಿರಲಿ, ನಾನು ಇನ್ನೂ ತನಕ ಜೈನರ ಗುತ್ತಿ ಕ್ಷೇತ್ರಗೋಸ್ಕರ ಅಂತ ಯಾರ ಹತ್ರನೂ ₹1 ನಾವು ಇನ್ನೂ ತನಕ ಯಾರ ಹತ್ರ ಕೇಳಿಲ್ಲ. ₹1 ನಾವು ಯಾರ ಹತ್ರ, ನಿಮಗೆ ಗೊತ್ತಿದೆ. ಬಂದ ದಿವಸ ನಾನು ಹೇಳಿದೆ, ಬೆಂಗಳೂರಲ್ಲಿ ನಾನು ಬಂದಿರೋದು ದುಡ್ಡು ಕಲೆಕ್ಷನ್ಗೋಸ್ಕರ ಅಲ್ಲ, ನಾನು ಜನರನ್ನು ಸಂಗ್ರಹ ಮಾಡ್ಕೊಳ್ಳೋದಕ್ಕೋಸ್ಕರ, ಜನರ ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ. ನನಗೆ ದುಡ್ಡದ ಅಗತ್ಯ ಇಲ್ಲ. ಯಾಕೆ ಹೇಳಿದೆ ಹೇಳ್ರಿ, ಇದು ದುಡ್ಡು ಅಂತಂದ್ರೆ ಇಲ್ಲಿ ಪರಿಣಾಮನೇ ಕೆಟ್ಟ ಹೋಗ್ಬಿಡ್ತಾವೆ ಶಕನಲ್ಲಿ. ಮನುಷ್ಯ ಹಾಳಾಗೋದು ಎಲ್ಲಿ ಗೊತ್ತಾ, ದುಡ್ಡು. ಸಂಬಂಧಗಳನ್ನ ಹಾಳು ಮಾಡಿಸ್ಬಿಡುತ್ತೆ. ಅದರಿಂದ ದುಡ್ಡು ಎಂತೆಂಥ ದೊಡ್ಡ ದೊಡ್ಡ ಸಂಬಂಧಗಳನ್ನ ಹಾಳು ಮಾಡಿಬಿಡುತ್ತೆ ದುಡ್ಡು. ಈ ದುಡ್ಡು ಎಷ್ಟು ಒಳ್ಳೇದಿದೆ, ಅದರ 10,000 ಪಟ್ಟು ಕೆಟ್ಟದ್ದು ಸಹ ಇದೆ ಅದು. ಅದಕ್ಕೆ ಆ ದುಡ್ಡಿನ ಸಹವಾಸದಲ್ಲಿ ಯಾವತ್ತೂ ಬೀಳಬಾರ್ದು ಅಂತ ಹೇಳ್ತಾರೆ. ಖುಷಿ ಇರಬೇಕು, ಅದರಲ್ಲಿ ನೆಮ್ಮದಿ ಇರಬೇಕಂತ ಹೇಳ್ತಾರೆ. ಇಲ್ಲಿ ಆ ಪ್ರಕಾರ ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದ್ರೆ, ಸನ್ಮಾನ ಯಾರಿಗಾಗ್ತಾ ಇರಬೇಕು, ಹೇಗಾಗ್ತಿರ್ಬೇಕು, ಅದಕ್ಕೆ ಹೇಳಿದ್ದೆ ನಾನು ಜಯಂತಿ ಮಗ. ಅವಾಗ ನಾವು ಯಾವಾಗ ಸನ್ಮಾನ ಮಾಡ್ತೀವಿ, ನಿಜವಾಗಲೂ ಸನ್ಮಾನ ಯಾವಾಗ ಆಗುತ್ತೆ ಗೊತ್ತಾ, ಸಂತೋಷನ್ನ ಯಾವಾಗ ತಗೊಳ್ತಿರ್ತೀವಲ್ಲ ಅವಾಗ ಅವ್ರು ಕೂಡ್ತಿರ್ತಾರೆ ನೋಡ್ರಿ, ಅವಾಗಲೇ ನಿಜವಾದ ಸನ್ಮಾನ ಅದು. ಅವ್ರು ಕೂಡೋ ಭಾವನೆ ಎಷ್ಟು ಉತ್ಕೃಷ್ಟ ಇರುತ್ತೆ, ನಮ್ಮ ತಗೊಳ್ಳೋ ಭಾವನೆ ಎಷ್ಟು ಉತ್ಕೃಷ್ಟವಾಗಿರುತ್ತೆ, ಅಲ್ಲೇ ಸನ್ಮಾನ ಆಯಿತು. ಸ್ಟೇಜ್ ಮೇಲೆ ಕರೆದು ಒಂದು ಶಾಲ್ ಹಾಕಿದ್ರೆ ಮುಗಿತಲ್ಲ, ಅಪಮಾನನೇ ಮಾಡಿದೀವಿ ಅವ್ರದ್ದು ನಾವು. ಅಲ್ಲಿ ಅವ್ರದ್ದು ನಾವೇನು ಮಾಡಿದ್ವಿ, ಅವಮಾನನೇ ಮಾಡಿದ್ವಿ. ಅದು ಒಂದು ದಿಗಂಬರ ಮುನಿಗಳ ಮುಂದೆ ಅವಮಾನ ಮಾಡ್ತಾ ಇದೀವಿ ಒಬ್ಬರು ನಾವು. ಯಾರ ಮುಂದೆ, ಒಂದು ದಿಗಂಬರ ಮುನಿಗಳ ಮುಂದೆ ಅವಮಾನ ಮಾಡ್ತಾ ಇದ್ದೀವಿ. ಅದು ಬಹಳ ದೊಡ್ಡ ಪಾಪ ಇದೆ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಅಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಒಬ್ಬನ दिगंबर जैन मुनि को देख करके समस्त विश्व के प्राणियों का शीश आशीष के लिए झुक जाता है, नतमस्तक हो जाता है. वस्त्र का सम्मान नहीं होता है भैया, वस्त्र से सम्मान नहीं होता है, वस्त्र का सम्मान नहीं होता है और वस्त्र से सम्मान नहीं होता है. उन शाल हाकिरे सम्मान आगुदिल्ल. जिसका एक बार सम्मान हो जाए उसका फिर अपमान न हो, वही सच्चा सम्मान है. ಒಂದು ಸರ್ತಿ ನಾವು ಸನ್ಮಾನ ಮಾಡಿದ್ದೀವಿ, ಸನ್ಮಾನ ಮಾಡಿದಾಗ ಆ ಸನ್ಮಾನ ಮಾಡಿಸ್ಕೊಂಡಿರುವಂಥ ವ್ಯಕ್ತಿಯದು ನಾವು ಮತ್ತೆ ಅವಮಾನ ಮಾಡಬಾರ್ದು. ನೋಡ್ರಲ್ಲ, ನಾನು ಈ ವಿಷಯ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಕೆಲವೊಂದು ಕಡೆ ವಿಹಾರ ಮಾಡ್ಕೊಂತ ಹೋಗ್ತಾ ಇರ್ತೀನಿ. ಕೆಲವೊಂದು ಹಾಲ್ದಲ್ಲಿ ಫೋಟೋಗಳು ಹಾಕ್ಬಿಟ್ಟಿರ್ತಾರೆ ಸೈಡ್ಗೆಲ್ಲ, ಹಿಂಗ ದಾನಿಗಳದು. ಎಷ್ಟು ದಿವಸ ಇಟ್ಟಿರ್ತೀರಿ ಫೋಟೋಗಳು ಹೇಳ್ರಿ? ಎಲ್ಲಿ 50-70 ವರ್ಷ ವೈಭವನ್ನ ಒಂದು ಸರ್ತಿ ಅಲ್ಲಿ ಕೆಲವೊಂದು ಕಡೆ ಇಟ್ಟಿರ್ಬೋದು. ಒಂದು ಸರ್ತಿ ಧೂಳು ತೆಗಿಯೋ ತನಕ ಅಷ್ಟ. ಒಂದ್ ಸರ್ತಿ ಧೂಳು ತೆಗಿಯುವಾಗ ಅದನ್ನ ತೆಗೆದು ಇಳಿಸಿರಂದ್ರೆ ಅದು ಮತ್ತೆ ಹಾಕೋದು ಇಲ್ಲ, ಅದನ್ನ ಎಲ್ಲೆಲ್ಲೋ ಬಿದ್ದಿರ್ತಾವ ಮೂಲೆಗವ. ಆ ಹಾಲ್ ಕ್ಲೀನ್ ಮಾಡುವಾಗ ಒಂದ್ಸರ್ತಿ ಧೂಳು ತೆಗಿಯುವಾಗ ಅದನ್ನ ತೆಗೆದು ಕೆಳಗಡೆ ಇಟ್ರಂದ್ರೆ ಫೋಟೋಗಳನ್ನ, ಅವು ಮತ್ತೆ ಎಲ್ಲಿ ಹೋಗಿ ಬಿದ್ದಿರ್ತಾವ ಯಾರಿಗೂ ಗೊತ್ತಿರಲ್ಲ. ಎಲ್ಲಿ ಹೋಗಿ ಬಿದ್ದಿರ್ತಾವ ಯಾರಿಗೂ ಗೊತ್ತಿರಲ್ಲ. ನಿಮ್ಗೆ ಸತ್ಯ ಹೇಳ್ತೀನಿ, ನಾನೇ ನೋಡಿದ್ದೀನಿ ಎಷ್ಟೋ ಸರ್ತಿ. ನಾನು ನಿಜವಾಗ್ಲೂ ದಾನಿಗಳಿಗೆ ಹೇಳೋದು, ದಾನ ಕೊಡ್ರಿ, ಹೆಸರಿಗೋಸ್ಕರ ಫೋಟೋಗೋಸ್ಕರ ಕೊಡಬೇಡಪ್ಪ. ದಾನ ಕೊಡಿ, ಅಂತರಂಗದ ಭಾವದಿಂದ ಕೊಡಿ, ಪುಣ್ಯದ ಪ್ರಾಪ್ತಿಗೋಸ್ಕರ ಕೊಡಿ. ದಾನ ಫೋಟೋಗೋಸ್ಕರ ಅಲ್ಲ, ದಾನ ಹೆಸರಿಗೋಸ್ಕರ ಅಲ್ಲ. ದಾನ ಕೊಡಬೇಕು ಪುಣ್ಯದಗೋಸ್ಕರ, ತನ್ನ ಆತ್ಮದ ಕಲ್ಯಾಣಗೋಸ್ಕರ, ಸದ್ಗತಿಗೋಸ್ಕರ.
ನಾನು ಸತ್ಯ ನೋಡಿದ್ರೆ ನನ್ನ ಕಡೆ ಅವೆಲ್ಲ ಫೋಟೋಗಳಿದ್ವಲ್ಲ, ಮತ್ತೆ ನಿಮಗೆ ಹೇಳೋ ಬಾಯಿ ಬರುತ್ತೆ, ಕ್ರಿಮಿಗಳಾಗಿದ್ದಾವೆ ಆ ಫೋಟೋಗಳಲ್ಲಿ, ಹುಳ ಬಿದ್ದಿದ್ದವು ಫೋಟೋಗಳಲ್ಲಿ. ರಾಶಿ ರಾಶಿ ಮೂಲೆಗೆ ಹಾಕಿಬಿಟ್ಟಿದ್ರು. ಅಲ್ಲಿ ನೀರು ಸೋರ್ತಾ ಇತ್ತು, ಮಳೆ ನೀರು ಬರ್ತಿತ್ತು, ಗೊಚ್ಚೆ ಆಗಿಬಿಟ್ಟಿತ್ತು ಅಲ್ಲಿ ಆ ಫೋಟೋಗಳದು. ನಾವು ಇವ್ರ ಸ್ಮರಣಾರ್ಥ, ನಮ್ಮ ತಂದೆ ತಾಯಿ ಸ್ಮರಣಾರ್ಥ, ನಮ್ಮ ಅತ್ತೆ ಮಾವ ಸ್ಮರಣಾರ್ಥ, ನಮ್ಮ ಏನೋ ಹಿಂಗಿರ್ತಾವಲ್ಲೆಲ್ಲ ಆ ಸ್ಮರಣಾರ್ಥ ಅಂತ ನಾವು ಅವ್ರ ಹೆಸರುಗಳು ಹಾಕಿ ಫೋಟೋಗಳು ಕೊಟ್ಟಿರ್ತೀವಲ್ಲಿ. ಆ ಫೋಟೋಗಳು ಗಲೀಜ್ ಅಂದ್ರೆ ಗಲೀಜ್ ಅವಸ್ಥೆಯಲ್ಲಿ ಬಿಸಾಡಿರ್ತಾರ ಒಂದು ಸರ್ತಿ. ಯಾಕೆ ಬೇಕಾಗಿದೆ ನಿಮ್ಮ ಅವಮಾನ? ತಗೊಳ್ಳುವಾಗ ಸನ್ಮಾನ ಚಂದ ಮಾಡಿದೀವಿ, ಮತ್ತು ಆಮೇಲೆ ಅವಮಾನ. ಈ ರೀತಿ ಆಗಬಾರದು ಅಂತ ಹೇಳ್ತಾರೆ ಇದರಲ್ಲಿ. ಸರಿದಲ್ರಿ ಅಶೋಕನ? ಏನೋ ಪ್ರಶ್ನೆ ಓಡ್ತಾ ಇದೆ ಮನಸ್ಸಲ್ಲಿ, ಒಳಗಡೆ ಏನೋ ಓಡ್ತಾ ಇದೆ. ಏನು ಓಡ್ತಾ ಇದೆ? ಪ್ರಕಟ ಮಾಡಿ. ಅಲ್ಲ, ನಿಜವಾಗ್ಲೂ ತಪ್ಪೆ. ನಾನು ಸಮ್ಯ ಸಿಕ್ಕರ್ಜಿದೆ ಹೇಳ್ತೀನಿ, ನಾನು ಸಮ್ಯ ಸಿಕ್ಕರ್ಜಿನೇ ಹೇಳ್ತೀನಿ. ನನ್ನ ಮಂದಿರ ಹೆಸರು ಹೇಳಲ್ಲ, ಆದ್ರೆ ಒಂದು ಮಂದಿರದಲ್ಲಿ ನೋಡಿದೆ, ಮೆಟ್ಟಲು ಇರ್ತಾವಲ್ಲ, ಮೆಟ್ಟಲು ನಾವು ಹತ್ತಿ ಹೋಗ್ತೀವಿ ಮಂದಿರದ ಒಳಗಡೆ, ಕಾಲಲ್ಲಿ ಮೆಟ್ಟಲಿನ ಮೇಲೆ ಹೆಸರು ಬರ್ಸ್ಕೊಂಡಾರ. ಆ ದಿನ ಬಂದವರೆಲ್ಲ ತುಳಿದು ಹೋಗ್ತಾರ. ಅದನ್ನ ದಿನ ಬಂದವರೆಲ್ಲ ತುಳಿದು ಹೋಗ್ಬಿಡ್ತಾರ. ಎಷ್ಟು ಪಾಪ ಇದೆ ಹೇಳಿ ನೋಡನಲ್ಲಿ. ಇವರು ಈ ಮೆಟ್ಟಲಿಗೆ ಈ ಕಲ್ಲು, ಅದಕ್ಕೆ ಏನಂತೀರ ನೀವು? ಈ 4 ಮೆಟ್ಲಿದಾವೆ, 4 ಮೆಟ್ಲಿಗೆ 4 ಜನ ದಾನಿಗಳು. ಈ ಮೆಟ್ಲಿಗೆ ಈ ಕಲ್ಲು ಕೊಟ್ಟಿನಂತ ದಾನಿಗಳು. ಆ ಕಲ್ಲಿನ ಮೇಲೆ ಅವ್ರ ಹೆಸರು ಹಾಕೋದು, ದಿನ ಅವ್ರು ಬಂದವರೆಲ್ಲ ತುಳಿದು ಹೋಗೋದು ಅವ್ರನ್ನ, ಅವ್ರ ಹೆಸರು ತುಳಿದು. ಅವ್ರ ಹೆಸರು ತುಳಿತಾ ಇದ್ದೀರಾ, ಅವ್ರ ಅವಮಾನ ಆಗ್ತಾ ಇದ್ದೀರಾ, ನಂತರದ ವಿಷಯ. ಆದ್ರೆ ಅರ್ಥ ಮಾಡಿಕೊಳ್ರಿ, ಆ ಅಕ್ಷರಗಳನ್ನ ತುಳಿತಾ ಇದ್ದೀರಾ, ಆ ಸ್ವರ ವ್ಯಂಜನಗಳನ್ನ ತುಳಿತಾ ಇದ್ದೀರಾ. ಸ್ವರ ವ್ಯಂಜನ ಸಹಿತನೇ ಜಿನವಾನಿ ರಚನೆ ಆಗತ್ತಿದ್ ನೆನಪಟ್ಕೊಳ್ಳಿ. ಆ ಸ್ವರ ವ್ಯಂಜನ ಆ ಜಿನವಾನಿ ರೂಪಿ ಇರುವಂತ ಅಕ್ಷರಗಳನ್ನ ತುಳಿದು ಹೊಂಟಿದ್ದೀರ. ಹೆಸರುಗಳೇನ? ಶ್ರೀ 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 ಅಮುಕ್ ಮಹಾವೀರ ಜೈನ, ಪಾರ್ಶ್ವನಾಥ ಜೈನ. ನೋಡ್ರಿ ಯಾವ ಹೆಸರುಗಳು, ಭಗವಂತನ ಹೆಸರುಗಳು. ಅದನ್ನು ತುಳಿದು ಹೊಂಟಿದೀವಿ ನಾವು. ಎಷ್ಟು ನಮ್ಮ ಎಷ್ಟು ಪರಿಣಾಮಗಳು ಹಾಳಾಗ್ತಾ ಇದಾವೆ ಅಲ್ಲಿ. ನಾವೆಷ್ಟು ಪಾಪಿಗಳಿದೀವಿ. ದಾನ ಕೊಟ್ಟು ನಾವು ಪುಣ್ಯ ಕಟ್ಕೊಳ್ತಿಲ್ಲ, ಪಾಪನೇ ಕಟ್ಕೊಳ್ತಾ ಇದೀವಿ. ನಾನು ಅದಕ್ಕೆ ಹೇಳೋದು ದಾನಿಗಳಿಗೆ, ಹೆಸರಿಗೋಸ್ಕರ ಬೇಡಪ್ಪ, ಹೆಸರಿಗೋಸ್ಕರ ಫೋಟೋಗೋಸ್ಕರ ಬೇಡ, ದಾನ ಕೂಡಿ. ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಇಲ್ಲೂ ಹೇಳ್ತಿರ್ಬೋದು, ಅದ ಬಲಗೈಯಿಂದ ಕೊಟ್ಟಿರುವಂತ ದಾನ ಎಡಗೈಗೆ ಸಹ ಗೊತ್ತಾಗಬಹುದು, ಹಾಗೆ ಕೊಟ್ಟು ಹೋಗ್ಬಿಡಿ ಅಂತ ಹೇಳ್ತಿದ್ರು ಅವರು. ದಾನ ನಿಜವಾಗ್ಲೂ ಹಾಗಿರ್ಬೇಕಂತ ಹೇಳ್ತಾರೆ, ನಿಜವಾಗ್ಲೂ ದಾನ ಹಾಗೆ ಕೊಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ಯೋಚನೆ ಮಾಡ್ರಿ ಹೆಂಗ್ ಕೊಡೋದು. ಏನ್ರಿ ಹೆಂಗ್ ಕೊಡೋದು ಯೋಚನೆ ಮಾಡ್ರಿ, ಹೆಂಗ್ ತಗೊಳ್ಳೋದು ಯೋಚನೆ ಮಾಡ್ರಿ. ಇಲ್ಲ, ನಾನು ತಗೊಳ್ಳೋದು ಕೂಡ ನಮ್ಮ ಹತ್ರ ಇಲ್ಲಪ್ಪ, ನಾವು ಹಿಂಗೆ ನೋಡ್ರಿ. ನಾನು ಅದಕ್ಕೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅಶೋಕನ. ನಾನು ಇಷ್ಟ ಯಾಕಾಗಲ್ಲ, ವೀರಸಾಗರ್ ಮಹಾರಾಜ್ ಯಾಕೆ ಇಷ್ಟ ಆಗಲ್ಲ ಅಂತಂದ್ರೆ ಕಾರಣ ಇಷ್ಟೇ. ಜೈನರ ಗುತ್ತಿಗೆ ನನ್ನ ಕ್ಷೇತ್ರ ಅಲ್ಲ, ಅದರ ನನ್ನ ಒಂದು ಇದರಲ್ಲಿ ಕೆಲಸ ಆಗ್ತಾ ಇದೆ ಅಂತ ನಾನು ಅಲ್ಲಿ ಅನುಶಾಸನ ಮಾಡಿದ್ದೀನಿ. ಇನ್ನೂ ತನಕ ಅಲ್ಲಿ ಎಷ್ಟು ಜನ ದಾನಿಗಳು ಕೊಟ್ಟಾರಲ್ಲ, ನೀವು ಅಲ್ಲಿ ಜೈನರ ಗುತ್ತಿಲಿ ಹೋಗಿ ಹುಡುಕೋದು, ಒಬ್ಬರದಾದ್ರೆ ಹೆಸರು ಎಲ್ಲರ ಕಾಣಿಸುತ್ತೆ ನಿಮಗೆ ಅಲ್ಲಿ. ಇವರು ಈ ದಾನವನ್ನು ಕೊಟ್ಟಿದ್ದಾರೆ, ಇಲ್ಲವೇ ಇಲ್ಲ. ನಾನು ದಾನ ಕೊಡೋದಕ್ಕಿಂತ ಮುಂಚೆನೇ ಹೇಳಿರ್ತೀನಿ, ಇಲ್ಲಿ ಯಾರ್ದು ನಿಮ್ಮದು ಹೆಸರು ಬರಲ್ಲ, ನಿಮ್ದು ಇಲ್ಲಿ ಯಾರ್ದು ಫೋಟೋ ಬರಲ್ಲ. ನೀವು ಕೊಡೋದಿದ್ರೆ ಕೂಡಿ, ಇಲ್ಲದಿದ್ರೆ ಬಿಡಿ. ಎಲ್ಲಿ ದಾನ ಹೆಸರು ಬರ್ತಾರ ಅಲ್ಲಿ ಕೊಡೋದ್ರೆ ಕೊಡೋಗ್ರಿ. ನನ್ನ ಹತ್ರ ಹೆಸರುಗಳಿಲ್ಲ. ನನ್ನ ಹತ್ರ ಒಂದು ನಿಮಗೆ ಸಿಗಬಹುದು, ಏನು ಒಳ್ಳೆ ಶುಭ ಆಶೀರ್ವಾದ ಸಿಗ್ಬೋದು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಪರಿವಾರಕ್ಕೆ ಒಳ್ಳೆ ದಾನ ಮಾಡಿದಿರಂತ. ಆದರೆ ಹೆಸರು ಫೋಟೋ ಇಲ್ಲವೇ ಇಲ್ಲ. ನೀವು ಬೇಡ ತಗೊಂಡು ಹೋಗ್ರಿ ಅಂತ ಹೇಳ್ತೀನಿ ವಾಪಸ್. ನಾನು ಹೇಳಿದ್ದೀನಿ ಎಷ್ಟು ಜನರಿಗೆ, ಅಮ್ಮ ನಾನು ಸ್ವಂತ ಹೇಳಿದ್ದೀನಿ, ನೀವು ದುಡ್ಡು ಬಿಡಿ. ನೀವು ದುಡ್ಡು ಹೇಳ್ತಿರ್ಬೋದು. 3 ಎಕರೆ ಜಾಗ ಕೊಡ್ತಾ ಇದ್ರು, 3 ಎಕರೆ ಜಾಗ ಸಿಟಿಯಲ್ಲಿ, ಹಾಸನ್ ಸಿಟಿಯಲ್ಲಿ. ಎಲ್ಲಿ? ಹಾಸನ್ ಸಿಟಿಯಲ್ಲಿ. ನಿಮ್ಮ SDM ಕಾಲೇಜ್ ಇದೆಯಲ್ಲ, SDM ಆಯುರ್ವೇದಿಕ್ ಕಾಲೇಜ್, ಆ ಆಯುರ್ವೇದಿಕ್ ಕಾಲೇಜ್ ಎದುರುಗಡೆನೆ ತಣ್ಣೀರಾಳದಲ್ಲಿ 3 ಎಕರೆ ಜಾಗ ಕೊಡ್ತಾ ಇದ್ರು ದಾನ ಸ್ವರೂಪದಲ್ಲಿ. ಬಾರೇ ಒಂದೇ ಹೇಳಿದ್ರು ಅವರು, ನಮ್ಮ ತಂದೆ ಹೆಸರಿನಲ್ಲಿ ಅದು ಕೆಲಸ ಸ್ಟಾರ್ಟ್ ಆಗ್ಬೇಕಲ್ಲಿ ಅಂತ. ಆಶೀರ್ವಾದ, ನೀವು ತಗೊಂಡು ಹೋಗ್ರಿ ನಿಮ್ಮ ಜಾಗ ಅಂತ ಹೇಳಿದೆ. ನಾನು ಮುಖದ ಮೇಲೆ ಹೇಳ್ತಾ ಇದ್ದೀನಿ ಇವತ್ತು, ನಾನು ಎಲ್ಲರೂ ನೋಡ್ಲಿ ಅಂತ. ನನಗೆ ಆಸೆ ಇಲ್ಲ, ನನಗೆ ಆ ದುರಾಸೆ ಇಲ್ಲ. ನನಗೆ ಆಸೆ ಇದೆ ಧರ್ಮದ ರಕ್ಷಣೆ ಮಾಡೋದಕ್ಕೋಸ್ಕರ, ಅದ್ರ ದುರಾಸೆ ಇಲ್ಲ. ತಗೊಂಡು ನಿಮ್ಮ 3 ಎಕರೆ. ಇವತ್ತ 3 ಎಕರೆ ಜಾಗದ ಬೆಲೆ ಎಷ್ಟಾಗತ್ತೆ ಗೊತ್ತಾ? ಆ 3 ಎಕರೆ ಜಾಗದ ಹಾಸನ್ ಸಿಟಿಯಲ್ಲಿ 3 ಎಕರೆ ಜಾಗದ ಬೆಲೆ ಎಷ್ಟಾಗತ್ತೆ ಗೊತ್ತಾ? ಕಡಿಮೆ 80 ರಿಂದ 85 ಕೋಟಿ ರೂಪಾಯಿಗೆ ಬೆಲೆ ಬಾಳುವಂತ 3 ಎಕರೆ ಜಾಗ ಅದು.
ಬೇಡ, ನಮಗೆ ಅಗತ್ತಿಲ್ಲ. ಹೆಸರಂದ್ರೆ ಇಲ್ಲ, ಬಿಟ್ಬಿಟ್ಟು ನಾನು ಅಂಥವು ಎಷ್ಟೋ ಬಿಟ್ಟಿದ್ದೀನಿ. ಅಗತ್ತಿಲ್ಲ ನಿಮ್ಮ ದಾನ, ಹೆಸರಿಗೋಸ್ಕರ. ಅಮ್ಮ ಈಗ ನಮ್ಮ ಗಾಡಿ ಇತ್ತು, ಚೌಕದ ಗಾಡಿ, ಕಾರ್ಕಳದವ್ರು ಕೊಟ್ಟರು. ಅಲ್ಲಿ ಅಂದ್ರೆ ಗಾಡಿ ಮೇಲೆ ಅವ್ರು ಕಾರ್ಕಳದವ್ರು ಯಾವ್ದಾರು ಹೆಸರಿದೆ ನೋಡ್ರಿ, 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅವತ್ತವರು. ಹೆಸರಿಲ್ಲ. ಕೊಡೋರಿದ್ರೆ ಹಂಗೆ ಕೊಡ್ರಿ, ನಿಮ್ಮ ಹೆಸರೇ ಕೊಡೋದ್ರೆ ನಿಮ್ದು ಏನು ಬೇಡ, ತಗೊಂಡವ್ರ ಕಡೆ. ಇಲ್ಲಿ ನೀವು ಕೂಡ ಕೊಟ್ಟಿದ್ರೆ ನಮಗೆ ಒಂದು ಒಮ್ಮಿನಿ ಕೊಟ್ಟಿರಿ, ಇಲ್ಲಿ ಚಾತುರ್ಮಾಸ ಮುಗಿದ ಕೂಡಲೇ. ಹೆಸರಿಲ್ಲ. ಇದು ದಾನ ಇರಬೇಕು. ನೆನಪು ಕೂಡ ಇರಬಾರ್ದು ಯಾರು ಕೊಟ್ಟಾರಂತ, ಯಾರು ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಾರ, ಇದನ್ನು ಸಹ ನೆನಪಿಟ್ಕೊಳ್ಬಾರ್ದು. ಅದು ದಾನ, ಅದು ಸನ್ಮಾನ. ಏನು ನಾವು ಬರ್ಸೋದಿಲ್ಲ. ಕೆಲವೊಂದು ಕಡೆ ಬರ್ಸಿರ್ತಾರ, ಅದೇ ಹೇಳ್ತಿದ್ದೀನಲ್ಲ, ಬರ್ಸಿರ್ತಾರ. ಏನಕ್ಕೆ ಬರ್ಸಿರ್ತಾರ? ಅಮುಕ್ ಈ ರಾಜ, ಈ ಮಂತ್ರಿ, ಇವರ ನಿಮಿತ್ತದಿಂದ, ಇವರ ದಾನದ ಸಹಯೋಗದಿಂದ ಈ ಇಸ್ವಿಯಲ್ಲಿ ಮೂರ್ತಿ ಸ್ಥಾಪನೆ. ಪ್ರಾಚೀನ ಕಾಲದಲ್ಲಿ ಇದಾವ, ಇಲ್ಲಂತಿಲ್ಲ, ಇದಾವ, ಮಾಡಿದಾರ. ಆದರೆ ಕೆಲವೊಂದು, ನನ್ನ ಸ್ಪಷ್ಟವಾಗಿನೇ ಹೇಳ್ತೀನಿ, ಕೆಲವೊಂದು ಕಿಡಿಗೇಡಿಗಳು ಆ ಹಳೆ ಹೆಸರುಗಳನ್ನ ಅಳಿಸಿ ಹೊಸ ಹೆಸರುಗಳನ್ನ ಬರೆಸ್ತಾ ಇದ್ದಾರೆ. ಈಗ ನಾನು ಇದನ್ನು ಹೇಳ್ತೀನಿ, ಹಳೆ ಹೆಸರುಗಳನ್ನ, ಪ್ರಾಚೀನ ಹೆಸರುಗಳನ್ನ ಅಳಿಸಿ ಏನೋ ಜೀರ್ಣೋದ್ಧಾರ, ಪಂಚಕರಣ ಮತ್ತೆ ಪುನಃ ಪ್ರತಿಷ್ಠೆ ಎಲ್ಲ ಮಾಡ್ತಾರಲ್ಲ, ಅಂತ ಸಮಯದಲ್ಲಿ ಹಳೆ ಆಚಾರ್ಯರದು, ಆ ದಾನಿಗಳದು ಹೆಸರುಗಳನ್ನ ಅಳಿಸಿ ತನ್ನ ಹೆಸರುಗಳನ್ನ ಬರೆಸ್ತಾ ಇದ್ದಾರೆ. ಈಗ ಇದು ಮಾಡಿ ಏನ್ ಪ್ರಯೋಜನ? ಬರೆಸ್ತಾ ಇದ್ದಾರೆ, ಬರೆಸ್ತಿದ್ರು, ಇದು ಒಪ್ಕೊಳ್ತೀನಿ, ತಪ್ಪಿಲ್ಲದು, ಬರೆಸಲೇಬೇಕು. ಯಾವ ಮೂರ್ತಿಗಳದು ಯಾವ ಆಚಾರ್ಯರಿಂದ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಈ ಇಸ್ವಿಗೆ, ಈ ದಿನಾಂಕಗೆ, ಇವ್ರ ಮುನಿಗಳ ಸಾನ್ನಿಧ್ಯದಲ್ಲಿ, ಈ ಆಚಾರ್ಯರ ಸಾನ್ನಿಧ್ಯದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಆಗಿದೆ. ಪ್ರಶಸ್ತಿ ಅಂತ ಹೇಳ್ತಾರೆ ಅದಕ್ಕೆ. ನಮಗೆ ಪ್ರಶಸ್ತಿ, ಪ್ರತಿಷ್ಠಾ ಗ್ರಂಥಗಳಲ್ಲಿ ಪ್ರಶಸ್ತಿಗಳು ಬರಲಿಕ್ಕಂತ 3 ಪ್ರಕಾರದ ಪ್ರಶಸ್ತಿಗಳು ಕೊಟ್ಟಾರ. 3 ಪ್ರಕಾರದ ಪ್ರಶಸ್ತಿಯಲ್ಲಿ ದಾನಿಗಳ ಹೆಸರು ಎಲ್ಲೂ ಇಲ್ಲ. ಅಲ್ಲಿ ಬರೇ ಆಚಾರ್ಯದ ಹೆಸರು ಮಾತ್ರ ಬರ್ತಾವ, ಅಲ್ಲಿ ಗುರುಗಳ ಹೆಸರು ಮಾತ್ರ ಬರ್ತಾವ, ಅಲ್ಲಿ ದಾನಿಗಳ ಹೆಸರು ಬರೋದಿಲ್ಲ. ದಾನಿಗಳು ಅವಾಗ ಬರ್ಸಿರ್ತಾರೆ, ಅವಾಗಲೂ ಬರ್ಸಿರ್ಬೋದು. ಇವಾಗ ನಮ್ಮ ಈ ಪರಿಣಾಮದಿಂದ ಅವಾಗ ಇರ್ಕಿಲ್ಲ ಆ ಜನರದು, ಅವಾಗಲೂ ಇರ್ಬೋದು ಅಹಂಭಾವದ ಪರಿಣಾಮಗಳು, ಹೇಳಕ್ಕಾಗಲ್ಲ. ಆದರೆ ಶಾಸ್ತ್ರದಲ್ಲಿ ಪ್ರಶಸ್ತಿಯಲ್ಲಿ ದಾನಿಗಳ ಹೆಸರು ಬರೆಸಬೇಕಂತ ಎಲ್ಲೂ ಉಲ್ಲೇಖ ಇಲ್ಲ ಪ್ರತಿಷ್ಠಾ ಗ್ರಂಥಗಳಲ್ಲಿ. ಇದು ತಿಳ್ಕೊಳ್ಳಿ. ಅವಾಗೂ ಬರ್ಸಿರ್ಬೋದು, ಇವಾಗೂ ಬರೆಸ್ತಾ ಇದ್ದಾರೆ. ಇನ್ನು ಅದಕ್ಕೊಂದು ಹಿಂಗ್ ಮಾಡಿಬೇಕಾದ್ರೆ, ಮೂರ್ತಿಗಳ ಮೇಲೆ ನಿಮ್ಮ ಹೆಸರುಗಳನ್ನ ಬರೆಸಬೇಡಿ. ಒಂದು ಶಿಲಾಲೇಖ ಅಂತ ಮಾಡಿಟ್ಟಿರ್ತಾರ, ಆ ಕ್ಷೇತ್ರದ್ದು, ಆ ಮಂದಿರದ್ದು, ಆ ಶಿಲಾಲೇಖದಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕ್ಬೇಡಿ. ಇದು ಬೇಕೇ ಬೇಕು, ಮತ್ತು ಶಿಲಾಲೇಖ ಆಗಲೇಬೇಕು. ಇದನ್ನು ಹೇಳ್ತೀವಿ ನಾವು, ಪ್ರಶಸ್ತಿ ಬರೆಸಲೇಬೇಕು ಮೂರ್ತಿಗಳ ಮೇಲೆ ಪ್ರಶಸ್ತಿ ಇಲ್ಲದ್ರೆ ಆ ಮೂರ್ತಿ ಯಾವಾಗಿಂದಿದೆ, ಎಷ್ಟು ಕಾಲದಿದೆ, ಎಷ್ಟು ಹಳೆ ಮೂರ್ತಿಗಳಿದೆ ಅಂತ ಏನೂ ಗೊತ್ತಾಗಲ್ಲ. ಪ್ರಶಸ್ತಿ ಬರೆಸಿಡ್ಲೇಬೇಕು. ಪ್ರತಿಯೊಂದು ಮೂರ್ತಿಗಳ ಮೇಲೆ ಪ್ರಶಸ್ತಿ ಬರೆಸಬೇಕು. ಅದರ ಹೆಸರು ಅಸಂಯಮಿಗಳ ಹೆಸರು ಬೇಡ ಅದ್ರ ಮೇಲೆ ಅಂತ, ಸಂಯಮಿಗಳ ಹೆಸರು ಹಾಕಿರಿ. ನಿಮಗೆ ಅಸಂಯಮಿಗಳ ಹೆಸರು ಹಾಕಬೇಕಾದ್ರೆ ಒಂದು ಶಿಲಾಲೇಖ ಬರೆದಿಟ್ಟುಬಿಡಿ. ಸುಮ್ಮನೆ ಬೋರ್ಡು, ಡಿಜಿಟಲ್, ಪೇಂಟ್ ಎಷ್ಟು ದಿವಸ, 10-20 ವರ್ಷ, 100 ವರ್ಷ, ಆಮೇಲೆ ಹೋಯ್ತದು. ಅದೇ ಶಿಲಾಲೇಖದ ಮೇಲೆ ಬರೆದಿಟ್ಟಿವಂದ್ರೆ ಶಾಶ್ವತ ಆಗಿಬಿಡುತ್ತೆ ಅದು. ಈ ರೀತಿ ಅದೇನು चलो, जिसका एक बार सम्मान हो जाए उसका फिर अपमान न हो, वही सच्चा सम्मान है भैया। पिंची कमंडल से जिसका मुनि संघ चतुर्विध संघ साक्षी में आचार्य ने जिसका वस्त्र त्याग करा करके सम्मान किया है, उसके आतिथ्य के लिए देवता भी प्रतीक्षा करते हैं. ಅವ್ರು ಆತಿಥ್ಯ ಮಾಡೋದಕ್ಕೋಸ್ಕರ ದೇವತೆಗಳು ಪ್ರತೀಕ್ಷೆ ಮಾಡ್ತಾ ಇದ್ದಾರೆ, ಅಲ್ಲಿ ಕಾಯ್ತಾ ಇದ್ದಾರೆ ನಿಮ್ಮ ಆತಿಥ್ಯ ಮಾಡಬೇಕಂತ ದೇವತೆಗಳು. ಯಾರ್ದು? ಆಚಾರ್ಯರ ಸಂಘದಲ್ಲಿ, ಆಚಾರ್ಯರ ಸಮಕ್ಷದಲ್ಲಿ ಮುನಿ ದೀಕ್ಷೆ ತಗೊಂಡಿರುವಂತ ಆ ಮುನಿಗಳದು ಸನ್ಮಾನ ಮಾಡೋದಕ್ಕೋಸ್ಕರ ದೇವತೆಗಳು ಕಾಯ್ಕೋ ಅಂತ ಕೂತಿದ್ದಾರೆ. ಚತುರ್ವಿಧ ಸಂಘದ ಸಾಕ್ಷಿಯಲ್ಲಿ ದೀಕ್ಷೆ ತಗೊಂಡಂತ ಮುನಿಗಳದ್ದು ಏನೋ ಸನ್ಮಾನ ಮಾಡೋದಕ್ಕೋಸ್ಕರ ಅಲ್ಲಿ ದೇವತೆಗಳು ಪ್ರತೀಕ್ಷೆ ಮಾಡ್ತಿದ್ದಾರೆ, ಕಾಯ್ತಾ ಇದ್ದಾರ ಅಂತ ತಿಳ್ಕೊಳ್ಬೇಕಿಲ್ಲಿ. अहो आचार्य पूज्यपाद स्वामी का मूल नाम देवनंदी आगम में पढ़ने को मिलता है.
ಆಚಾರ್ಯ ಪೂಜ್ಯಪಾದ ಸ್ವಾಮಿಗಳ ಮೂಲ ಹೆಸರು ಏನಂತಂದ್ರೆ ದೇವನಂದಿ ಅಂತ ಆಗಮದಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗುತ್ತದೆ. ಪರಂತು पूज्यपाद नाम से जगत में विख्यात हुए, कारण देवों ने आकर के चरणों की पूजा की, जिससे अपर नाम सिद्ध हुआ पूज्यपाद. ಪೂಜ್ಯಪಾದರ ಹೆಸರೇನಿತ್ತು? ಮೂಲ ಹೆಸರು ದೇವನಂದಿ ಅಂತಿತ್ತು. ಕಾರಣ ಎಷ್ಟೇ ತರ ಪೂಜ್ಯಪಾದ ಅಂತ ಹೆಸರು ಬರಲಿಕ್ಕೆ, ದೇವತೆಗಳು ಬಂದು ಅವರು ಪಾದ ಪೂಜೆ ಮಾಡಿ ಹೋದ್ರು. ದೇವತೆಗಳು ಬಂದು, ಸ್ವರ್ಗದಿಂದ ದೇವತೆಗಳು ಬಂದು ಅವರು ಪಾದ ಪೂಜೆ ಮಾಡಿದ್ರು. ಅದಕ್ಕೆ ಪೂಜ್ಯ ಪಾದ ಅಂತ ಹೆಸರು ಬಿತ್ತು ಅವ್ರಿಗೆ. ಅಪ್ಪರ ನಾಮ ಅಂತ ಹೇಳ್ತಾರೆ, ಅದಕ್ಕೆ ಎರಡನೇ ಹೆಸರು ಅಂತ ಹೇಳ್ತಾರೆ. ಆ ರೀತಿ पूजनीय पाद. भूत बलि पुष्पदंत मुनिराज देवों द्वारा पूजा को प्राप्त हुए. प्रथमानुयोग चमत्कार एवं कथाओं से भरा हुआ है. ಪ್ರಥಮಾನುಯೋಗ ಗ್ರಂಥಗಳೇನಿದಾವ ಅದರಲ್ಲಿ ಅನೇಕ ಚಮತ್ಕಾರಗಳಿದಾವ, ಅನೇಕ ಕಥೆಗಳಿದಾವ, ಅದರಲ್ಲಿ ತುಂಬಿದಿದೆ ಆ ಗ್ರಂಥಗಳಲ್ಲಿ. ಅದನ್ನೇ ಓದ್ಕೊಳ್ಬೇಕು. ಭೇಷ ತೋ ದಿಗಂಬರ ಹಿ ಸಚ್ಚಾ ಲಗ್ತಾ ಹೇ. ಭೇಷ ದಿಗಂಬರ ವೇಷನೇ ನಿಜವಾದ ಭೇಷ ಇದೆ ಅಂತ ತಿಳ್ಕೊಳ್ಬೇಕು. जब तक जिनलिंग धारण नहीं करोगे तब तक निर्वाण नहीं मिलेगा संतोष जी. जब तक दिगंबर लिंग धारण नहीं करोगे तब तक निर्वाण की प्राप्ति नहीं मिलेगी आपको. ನಿರ್ವಾಣದ ಪ್ರಾಪ್ತಿ ಬೇಕಾಗಿತ್ತಂದ್ರೆ ದಿಗಂಬರ ದೀಕ್ಷೆ ತಗೊಳ್ಳೇಬೇಕು ಅಂತ ತಿಳ್ಕೊಳ್ಬೇಕು. जिनलिंग को देख करके नेत्र जो बंद कर लेते हैं, ದಿಗಂಬರತ್ವವನ್ನು ನೋಡಿ ಯಾರು ಕಣ್ಣನ್ನು ಮುಚ್ಕೊಂಡ್ ಬಿಡ್ತಾರ, ವಿಕಾರ ದೃಷ್ಟಿ ವಿಕಾರತೆ ಪ್ರಕಟ ಆಗುತ್ತದೆ, लेते हैं उन्हें कहीं बहुत तक जिनलिंग का दर्शन नहीं होता. ಏನ್ ಹೇಳಿದ್ರಿ ಇಲ್ಲಿ? ಬಹಳ ಸುಂದರವಾದ ಮಾತು ಹೇಳ್ತಿದಾರ. ಯಾರು ದಿಗಂಬರ ವೀತರಾಗ ಮುದ್ರೆಯನ್ನು ನೋಡಿಕೊಂಡು, ಜಿನಲಿಂಗವನ್ನು ನೋಡಿಕೊಂಡು, ಆ ದಿಗಂಬರತ್ವವನ್ನು ನೋಡಿಕೊಂಡು ಕಣ್ಣು ಮುಚ್ಕೊಂಡ್ ಬಿಡ್ತಾರ, ನಾಚಿಕೆ ಪಟ್ಟು ಅಥವಾ ಅವಮಾನ ಮಾಡೋ ದೃಷ್ಟಿಯಿಂದ ಅಥವಾ ಅವ್ರದ್ದು ಅಭಿನಯ ಮಾಡೋ ದೃಷ್ಟಿಯಿಂದ ಹಿಂಗ್ ಕಣ್ಣು ಮುಚ್ಕೊಳ್ತಾರ. ಆ ಕಣ್ಣು ಮುಚ್ಕೊಳ್ಳೋರಿಗೆ ಎಷ್ಟೋ ಭಾವಗಳ ತನಕ ಜಿನ ದರ್ಶನ ಸಹ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲಿ ಯಾವುದು ಜ್ಞಾನ ಇರಲಿ ಅಜ್ಞಾನ ಇರಲಿ ಎಂಥದಿಲ್ಲ, ಕರ್ಮಗೇನು ಗೊತ್ತು, ಜ್ಞಾನ ಮತ್ತು ಅಜ್ಞಾನ. ಮಾಡಿದ ತಪ್ಪು ಅನುಭವಿಸ್ಲೇಬೇಕಂತ ಹೇಳ್ತಿದ್ ಕರ್ಮದ. ನ್ಯಾಚುರಲ್ ಕಂಪ್ಯೂಟರ್ ಶಬ್ಬಾಷ್, ಹೊಸ ಶಬ್ದ ಬಂತು ನೋಡಿ ಇವತ್ತು. ನ್ಯಾಚುರಲ್ ಕಂಪ್ಯೂಟರ್, ಕರ್ಮ ಸಿದ್ಧಾಂತ ಅಂದ್ರೆ ನ್ಯಾಚುರಲ್ ಕಂಪ್ಯೂಟರ್ ಅದು. ಗುಡ್, ವೆರಿ ಗುಡ್. ಅಶೋಕನ ಇಂಥ ಶಬ್ದಗಳು ಸ್ವಲ್ಪ ಹೇಳ್ಕೊಡ್ತೀವಾರ ನನಗೆ. ಅಯ್ಯೋ, ನಾನು ಎರಡನೇ ಪ್ರಸನ್ನ ಕುಮಾರ್ ಆಗ್ಬೇಕಾಗತ್ತೆ. ಅವಾಗ ತಲೆಗಿನ ಕೂದಲೇ ಇರೋದಿಲ್ಲ. ಪ್ರಸನ್ನ ಹೆಂಗ್ ತಲೆಯಲ್ಲಿ ಕೂದಲು ನೋಡ್ರಿ ಹಾಗೆ ನನ್ನ ತಲೆಯಲ್ಲಿ ಕೂದಲೇ ಇರೋದಿಲ್ಲ. ಹಾಗಾದ್ರೆ ಎಲ್ಲ ಇಂಗ್ಲಿಷ್ ಕಲ್ತ್ಕೊಂಡು ನನ್ನ ತಲೆಯಲ್ಲಿ ಕೂದಲ ಹಾಕ್ಬಿಡ್ತಾವ. ಹಾಗಾದ್ರೆ ಇಂಗ್ಲಿಷ್ ಬಹಳ ಎಷ್ಟು ಬೇಕು ಅಷ್ಟೇ ಕಲ್ಕೊಳ್ಳೋದು, ಜಾಸ್ತಿ ಕಲ್ಕೊಳ್ಬಾರ್ದು. ಅದನ್ನ ಅವಶ್ಯಕತೆ ಇದ್ದಷ್ಟು ಭಾಷಾ ಜ್ಞಾನ ಇರಬೇಕು. ಒಳ್ಳೆ ಶಬ್ದ ಅದು, ನ್ಯಾಚುರಲ್ ಕಂಪ್ಯೂಟರ್. ಕರ್ಮ ಸಿದ್ಧಾಂತ ಹೇಗಿದೆ, ಕರ್ಮ ಹೇಗಿದೆ ಅಂತಂದ್ರೆ ನ್ಯಾಚುರಲ್ ಆಗಿದೆ ಅದು. ಕರ್ಮ ಆ ಕಂಪ್ಯೂಟರ್ದಲ್ಲಿ ಎಲ್ಲ ಇರುತ್ತೆ ನೋಡ್ರಿ, ಏನೆಲ್ಲ ಇಲ್ಲ ಅದರಲ್ಲಿ ಎಲ್ಲ ಇದೆ. ಹಾಗೆ ನ್ಯಾಚುರಲ್ ಕಂಪ್ಯೂಟರ್. ಶಬ್ಬಾಷ್, ಎಲ್ಲಿಂದ ಹುಡುಕಿ ತರ್ತೀರಂತ ಈ ಶಬ್ದಗಳ? ಥಿಂಕಿಂಗ್. ಗುಡ್, ವೆರಿ ಗುಡ್, ವೆರಿ ಗುಡ್. ಕೀಪ್ ಇಟ್ ಅಪ್. ಒಳ್ಳೆ ಶಬ್ದಗಳು, ಇಂಥ ಶಬ್ದಗಳು ಒಳ್ಳೆ ಬೇಕಾಗ್ತಾವ. ಏನು ಹೇಳ್ತಿದ್ರಿ ಇಲ್ಲಿ? जिनलिंग को देख करके जो नेत्र जो बंद कर लेते हैं उन्हें कई भावों तक जिनलिंग का दर्शन नहीं होता है. जिनलिंग धारण करने का उसे अवसर प्राप्त नहीं होता है. ಜಿನಲಿಂಗವನ್ನು ಧಾರಣೆ ಮಾಡಿಕೊಳ್ಳೋದು ಕೂಡ ಅವಸರ ಅವನಿಗೆ ಇದು ಏನೋ ಅವಕಾಶಗಳು ಸಿಗುವುದಿಲ್ಲ. ವಿಷಯನೇ ಇಲ್ಲ ಇಲ್ಲಿ, ಎಷ್ಟೋ ಭಾವಗಳ ತನಕ ಅಂತ. ಜಿನಲಿಂಗ ಧಾರಣ ನಹಿ ಕರ್ ಪಾನ ಮಹಾಪಾಪ ಕರ್ಮಕ ಉದಯ ಹೇ. ಜಿನಲಿಂಗ ಧಾರಣೆ ಮಾಡ್ಕೊಳ್ಳೋದಿಲ್ಲಲ್ಲ ನಾವು ಸಂತೋಷನ್ನ. ಅನೇಕ ಕಾರಣಗಳು ಹೇಳ್ತೀವ, ಹಂಗೈತೆ ಹಿಂಗೈತೆ ಇದೈತೆ ಅದೈತೆ ಅಂತ. ಇದು ಮಹಾಪಾಪದ ಕರ್ಮದ ಉದಯ ಇದೆ ಅಂದಾಗ ನಮಗೆ ಜಿನಲಿಂಗವನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಮಹಾನ್ ಕರ್ಮದ ಉದಯ ಇದೆ ಇಲ್ಲಿ, ಸಾಮಾನ್ಯ ಕರ್ಮದ ಉದಯ ಇಲ್ಲ. ನಮ್ಗೆ ದೀಕ್ಷಾ ತಗೊಳ್ಳಿಕ್ಕೆ ಯಾಕಾಗ್ತಿಲ್ಲ, ದಿಗಂಬರ ಮುನಿ ಆಗ್ಲಿಕ್ಕೆ ಯಾಕಾಗ್ತಿಲ್ಲ. ಮನಸ್ಸಲ್ಲಿ ಭಾವನೆ ಅಂತೂ ಬಹಳ ಇದೆ, ಆದ್ರೆ ಆಗ್ತಿಲ್ಲ. ಏನೋ ಕಾರಣಗಳು ಸಾವಿರದವ. ಈ 1000 ಕಾರಣಗಳನ್ನ ಇಟ್ಕೊಂಡು ನಾವು ಆಗ್ತಿಲ್ಲ ಅಂತ ಅನ್ಕೊಂತ ಕೂತ್ಕೊಂಡಿದೀವಲ್ಲ, ಇದು ನಿಜವಾಗಲೂ ನಾವು ಕಾರಣಗಳ ಹೇಳ್ತಾ ಇದೀವಿ, ಅದರ ಮೂಲ ನಿಮಿತ್ತ ಇರೋದು ಕರ್ಮದ ಉದಯ ಅಂತ ಹೇಳ್ತಾರೆ ಅಲ್ಲಿ. ಪುರುಷಾರ್ಥ ಮಾಡದೆ ಇಲ್ಲಿ ಏನು ಬೇರೆ ಆಪ್ಷನ್ ಇಲ್ಲ. ಪುರುಷಾರ್ಥ ಮಾಡದೆ ನಾವು ಬೇರೆ ಆಪ್ಷನ್ ಇಲ್ಲ. ಪುರುಷಾರ್ಥ ಎಷ್ಟು ಮಾಡ್ತೀವಿ ಅಷ್ಟು ಬೇಗ ನಮಗೆ ದಿಗಂಬರ ದೀಕ್ಷೆ ಆಗುತ್ತೆ. ಆ ಮಹಾಕರ್ಮ ಪಾಪ ಕರ್ಮದೇನು ಉದಯ ಇದೆಯಲ್ಲ ಅದನ್ನ ನಾವು ಖಂಡನೆ ಮಾಡಬಹುದು ಅಂತ ತಿಳ್ಕೊಳ್ಬಹುದು ಇಲ್ಲಿ. ಏನ್ ಹೇಳ್ತಾರೆ ನೋಡ್ರಿ, ಜಿನಲಿಂಗ ಧಾರಣ ನಹಿ ಕರ್ ಪಾನ, ಜಿನಲಿಂಗ ಧಾರಣ ನಹಿ ಕರ್ ಪಾನ ಮಹಾಪಾಪ ಕರ್ಮ ಕಾ ಉದಯ ಹೇ.
ಯಾವ ಕರ್ಮದ ಉದಯ ಇದು? ಮಹಾಪಾಪ ಕರ್ಮದ ಉದಯ ಇದೆ. ಅದಕ್ಕೆ ನಮಗೆ ಜಿನಲಿಂಗ ಧಾರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವೆಲ್ಲೋ ಹಿಂದಿನ ಭಾವದಲ್ಲಿ ಏನೋ ಮಾಡಿರಬಹುದು, ಯಾವ ದಿಗಂಬರ ಮುನಿಗಳು ನೋಡಿ ಕಣ್ಣು ಮುಚ್ಕೊಂಡಿರ್ಬಹುದು ಅವಾಗ. ಆದರೂ ಕೂಡ ಏನೋ ಪುಣ್ಯ ಇದೆ, ಆದರೂ ಸಹ ಏನೋ ಪುಣ್ಯ ಇದೆ. ಏನಂತಂದ್ರೆ ದಿಗಂಬರ ಮುನಿಗಳ ದರ್ಶನರೇ ಆಗ್ತಾ ಇದೆ, ವೀತರಾಗ ಭಗವಂತನ ದರ್ಶನರೇ ಆಗ್ತಾ ಇದೆ. ದೀಕ್ಷಾ ತಗೊಳಕ್ ಆಗ್ತಿಲ್ಲ ಅಷ್ಟೇ, ಅದೇ ಇನ್ನೂ ಏನ ದರ್ಶನರ ಮಾಡ್ಕೊಳಕ್ ನಮ್ಗೆ ಸಿಗ್ತಾ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅಶುಭ कर्म का तीव्र उदय है संतोष जी. अशुभ कर्मदेनದಲ್ಲಿ ತೀವ್ರ उदय ಇದೆ. विचार तो करो, अरे ज्ञानी, जितनी बार तूने अपने हाथ से कपड़े पहने उतनी बार तू अपने जिनलिंग को पाप रूपी पट से ढक रहा है. ಏ ಪಾಪಿ ಅಂತ ಹೇಳ್ತಾರಲ್ಲ, ಅವ್ರು ಏನ್ ಹೇಳ್ತಾರಂದ್ರ, ಅರೇ ವಿಚಾರ ತೋ ಕರೋ, ಅರೆ ಜ್ಞಾನಿ, ಜಿತನಿ ಬಾರ್, ಎಷ್ಟು ಸರ್ತಿ ನೀನು ತೂನೆ ಅಪನೆ ಹಾತ್ ಸೆ, ನಿನ್ನ ಕೈಯಿಂದ ನೀನು ಕಪಡೆ ಪಹನೆ ಹೋ, ಕಪಡೆ ಪಹನೆ ಉತ್ನಿ ಬಾರ್ ತೂನೆ, ಎಷ್ಟು ಸರ್ತಿ ನಿನ್ನ ಕೈಯಿಂದ ನೀನು ಬಟ್ಟೆ ಹಾಕೊಂಡಿದ್ಯಾ ವೈಭವನ, ಅಷ್ಟು ಸರ್ತಿ ನೀವೇನ್ ಮಾಡಿದಿರ ಅಂತಂದ್ರೆ ನಿಮ್ಮ ಜಿನಲಿಂಗವನ್ನು ಪಾಪ ರೂಪಿ ಪಟ್ ಸೆ ಢಕ ರಹೆ ಹೋ. ಪಾಪ ರೂಪಿ ಪಟ, ಪಾಪ ರೂಪಿ ವಸ್ತ್ರದಿಂದ ನೀವೇನ್ ಮಾಡ್ತಿದ್ದೀರಾ, ಆ ನಿಮ್ಮ ಜಿನಲಿಂಗವನ್ನು ಮುಚ್ಚುತ್ತಾ ಇದ್ದೀರಾ. और जितनी बार तू दूसरे को कपड़े पहना रहे हो, ಮತ್ತೆ ನೀವು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಎಷ್ಟು ಸರ್ತಿ ನೀವು ಮತ್ತೆ ಬೇರೆಯವರಿಗೆ ಬಟ್ಟೆ ಉಡಿಸ್ತಾ ಇದ್ದೀರಾ, ಬಟ್ಟೆ ಕೊಡಿಸ್ತಾ ಇದ್ದೀರಾ, ಬಟ್ಟೆ ಹಾಕ್ಸ್ತಾ ಇದ್ದೀರಾ. ಕಪಡೆ ಪಹನಾ ರಹೆ ಹೋ ಉತ್ನಿ ಬಾರ್ ದೂಸರೆ ಕೆ ಜಿನಲಿಂಗ ಕೋ ಢಕ ರಹೆ ಹೋ, ಇನ್ನೊಬ್ಬರ ಜಿನಲಿಂಗ ನೀವೇನ್ ಮಾಡ್ತಾ ಇದ್ದೀರಾ, ಮುಚ್ಚುತ್ತಾ ಇದ್ದೀರಾ. ವಿಚಾರ ಮಾಡೋದಿದೆ ಇಲ್ಲಿ. छोटा सा बच्चा कपड़ा नहीं पहनना चाहता, छोटा सा बच्चा कपड़ा नहीं पहनना चाहता, तुम उसे जबरदस्ती कपड़े पहना रहे हो. ಅವನಿಗೆ ನೀವೇನ್ ಮಾಡ್ತಿದ್ದೀರಾ, ಒತ್ತಾಯ ಪೂರ್ವಕ ಅವ್ರಿಗೆ ನೀವು ಬಟ್ಟೆ ಹಾಕ್ತಾ ಇದ್ದೀರಾ. ಪಹನಾ ರಹೆ ಹೋ, ವಹ ರೋ ರಹಾ ಹೈ, वह रो रहा है, चिल्ला रहा है, परंतु बलात् तुमने उसे कपड़ा पहना दिए. ಅದು ಅಳ್ತಾ ಇದೆ, ಚೀರ್ತಾ ಇದೆ, ಚಿಲ್ಲಾಡ್ತಾ ಇದೆ, ಒದ್ದಾಡ್ತಾ ಇದೆ, ನಂಗೆ ಬಟ್ಟೆ ಬೇಡ, ಹಾಕೊಳ್ಳೋಕೆ ಬೇಡ ಅಂತ ಅಂತ ಇದೆ. ನೀವು ಬಲಾತ್, ಒತ್ತಾಯ ಪೂರ್ವಕ, ಬಲಾತ್ಕಾರ ಪೂರ್ವಕ, ಪ್ರೆಷರ್ದಿಂದ ಅವನಿಗೆ ನೀವು ಬಟ್ಟೆ, ಆ ಮಗುಗೆ ನೀವು ಹಾಕ್ತಾ ಇದ್ದೀರಾ. वस्त्र पहनने के बाद प्राणी अपने मूल स्वभाव को भूल जाता है. ವಸ್ತ್ರ ಹಾಕೊಂಡ ನಂತರ ಆ ಪ್ರಾಣಿ, ಅದರ ಜೀವ ತನ್ನ ಮೂಲ ಸ್ವಭಾವವನ್ನು ಏನಾಗುತ್ತೆ, ಮರ್ತು ಬಿಡ್ತಿದ್ದ ಜೀವ. ಭೂಲ್ ಜಾತಾ ಹೇ. वस्त्र पहनने के बाद प्राणी अपने मूल स्वभाव को भूल जाता है. इस भारत की धरती पर एक ऐसा सपूत गुदड़ी का लाल हो गया जिसने जन्म से मरण पर्यंत वस्त्र धारण नहीं किए. ಒಬ್ಬರಿಂತವ್ರಾಗಿ ಹೋಗಿದ್ದಾರೆ, ಜನ್ಮದಿಂದ ಮರಣ ತನಕ ಮೈ ಮೇಲೆ ಬಟ್ಟೆನೇ ಹಾಕೊಂಡಿಲ್ಲ ಅವರು. ಒಬ್ಬರಿಂತವ್ರು ಆಗಿ ಹೋಗಿದಾರ, ನಮ್ಮ ಭಾರತ ಭೂಮಿ ಮೇಲೆ ಆಗಿ ಹೋಗಿದಾರ. ಯಾರವರು? ಯಾರಂತಂದ್ರೆ ಇಲ್ಲಿ ಹೇಳ್ತಾರೆ, न ही उनके माता पिता ने उस बालक को वस्त्र पहनने के लिए बलात् किया. और ತಾಯಿ ತಂದೆ ಆ ಮಗುಗೆ ಬಟ್ಟೆ ಹಾಕೊಳ್ಳಿಕ್ಕೆ ಒತ್ತಾಯ, ಬಟ್ಟೆ ಹಾಕ್ಸ್ಲಿಕ್ಕೆ ಒತ್ತಾಯ ಮಾಡಲಿಲ್ಲ. अहो प्रज्ञा, कैसे माता पिता होंगे, बालक निर्वस्त्र घूम रहा था. ಆ ಮಗು ನಿರ್ವಸ್ತ್ರವಾಗಿ ತಿರುಗಾಡ್ತಾ ಇತ್ತು, ಸುತ್ತಾಡ್ತಾ ಇತ್ತು. न पहनने वाले को विकल्प है, न पहनाने वाले को विकल्प है. ಅವ್ ಹಾಕೊಳ್ಳೋನ್ಗೂ ವಿಕಲ್ಪ ಇಲ್ಲ, ಮತ್ತು ಹಾಕ್ಸೋರ್ಗೂ विकल्प ಇಲ್ಲ. न उस नग्न बाल के मनोहर रूप को निहारने वालों को विकल्प है. ಮತ್ತೆ ನೋಡೋರ್ಗೂ ಸಹ ಏನು ವಿಕಲ್ಪ, ಆ ನಗ್ನ ರೂಪದಲ್ಲಿ ಹುಡುಗ ಆ ಕಡೆ ಈ ಕಡೆ ಹೋಗೋದು ಬರೋದು ಮಾಡ್ತಿದ್ದ, ಆ ಬಾಲಕನ್ ನೋಡೋರ್ಗೂ ಕೂಡ ಯಾರಿಗೂ ವಿಕಲ್ಪ ಇಲ್ಲಾಗಿತ್ತು. जरा सोचो, पहले के समय 8-10 साल तक के बच्चे नग्न ही रहते थे. ಮೊದಲಿನ ಕಾಲದಲ್ಲಿ 8-10 ವರ್ಷದ ಹುಡುಗರು ಕೂಡ ಏನಿರ್ತಿದ್ರು, ನಗ್ನರಾಗೇ ಇರ್ತಿದ್ರು. ಅವರು नग्न ही खेलते थे, परंतु अब तो जन्म होने से पहले ही तमाम प्रकार के वस्त्र ला करके रख दिए जाते हैं. ಇವಾಗ ಏನ್ ಪರಿಸ್ಥಿತಿ ಅಂತಂದ್ರೆ, ಇನ್ನು ಜನ್ಮ ಆಗೋದಕ್ಕಿಂತ ಮುಂಚೆನೆ, ಇನ್ನು ಮಗು ಜನ್ಮ ಗರ್ಭದಲ್ಲಿ ಬಂದಿದೆಯಲ್ಲೂ ಗೊತ್ತಿಲ್ಲ, ಮದುವೆ ಆದ ತಕ್ಷಣನೇ, ಮದುವೆ ಆದ ಕೂಡಲೇ ಅದೇನು ಕೊಡ್ತಾರಲ್ಲ ತವ್ರ ಮನೆ ಕಡೆಯಿಂದ, ಅದ್ರ ಜೊತೆಗೆ ಮಕ್ಕಳಿಗೆ ಬಟ್ಟೆ ಕೂಡ ಕೊಟ್ಟು ಕಳ್ಸಿರ್ತಾರಂತ. ಈಗ ಹೌದಿಲ್ರಿ, ಬತ್ತಾವ್, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮಕ್ಕಳು ಇನ್ನೂ ಜನ್ಮನೇ ಆಗಿಲ್ಲ, ಮಕ್ಕಳಿಗೆ ಬಟ್ಟೆ ರೆಡಿ ಇಟ್ಟಿರ್ತೀವಿ ನಾವು.
ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರ पहले के समय में 8-10 साल तक के बच्चे नग्न ही रहते थे, नग्न ही खेलते थे, परंतु अब तो जन्म होने से पहले ही तमाम प्रकार के वस्त्र ला करके रख दिए जाते हैं। जन्म होने के बाद बच्चे को शीघ्रता से वस्त्र पहना दिए जाते हैं, कहीं ऐसा ना हो ये मुनि बन जाए, इसलिए शीघ्रता से वस्त्र पहना करके वस्त्र से लपेट दिया जाता है। नोड्री परिस्थिति ಏನು ಬಂದಿದೆ ಇವಾಗ। उस नन्हे मुन्ने बालक को होते ही पहले वस्त्र पहना दिया जाता है, परंतु विचार तो करो जरा, जैन दर्शन में एक बालक ने जन्म से लेकर मरण पर्यंत निर्वस्त्र जीवन यात्रा की, जिसे हम ಆಗರ್ಭ ದಿಗಂಬರ भी कहते हैं। ಆಗರ್ಭ ದಿಗಂಬರ ಅಂದ್ರೆ ಗರ್ಭದಿಂದ ಬಂದು ಮರಣ ಆಗೋ ತನಕ ದಿಗಂಬರ ರೂಪದಲ್ಲೇನೆ ಹೋದ್ರು ಅವರು, ದಿಗಂಬರ ರೂಪದಲ್ಲೇನೆ ಬಂದ್ರು, ದಿಗಂಬರ ರೂಪದಲ್ಲೇನೆ ಹೋದ್ರು ಅಂತ ಮಹಾನೊಬ್ಬರ ಆಚಾರ್ಯರಾಗಿ ಹೋಗಿದಾರ। ಯಾರಪ್ಪ ಅಂತಂದ್ರ ಆಗರ್ಭ ದಿಗಂಬರ भी कह सकते हैं। ಹೇ ವೀರಸೇನ ಸ್ವಾಮಿ ಕೆ ಶಿಷ್ಯ, ಯಾರವರು? ವೀರಸೇನ ಸ್ವಾಮಿಗಳ ಶಿಷ್ಯರು जिनसेन ಸ್ವಾಮಿ। ಯಾರವರು? जिनसेन स्वामीಗಳು आगर्भ दिगंबर रहे, बाल अवस्था में नग्न रहते थे, नंगे ही खेलते थे, नंगे ही सोते थे। नग्न अवस्था में जिनसेन के खेल खेलते वीरसेन स्वामी ने देखा और अपनी दूरदृष्टि से बालक को परख लिया। वीरसेन स्वामी ने जिनसेन के माता पिता से याचना की, यह बालक बहुत होनहार है, मैं इसे जिनागम का ज्ञाता बनाना चाहता हूं, कहो तुम दोनों की क्या इच्छा है। ಆ ವೀರಸೇನ್ ಮಹಾರಾಜರು, ವೀರಸೇನ ಆಚಾರ್ಯರು ನೋಡಿ ಆ ಜನಸೇನ್ ಬಾಲಕನ ಭವಿಷ್ಯವ್ಯ ತಿಳ್ಕೊಂಡ್ರು। ಆ ಬಾಲಕನ ಭವಿಷ್ಯವ್ಯ ತಿಳ್ಕೊಂಡು ಅವ್ರ ತಾಯಿ ತಂದೆಗೆ ಹೇಳ್ತಾರ, ಈ ಹುಡುಗನ ಭವಿಷ್ಯ ಬಹಳ ಒಳ್ಳೇದಿದೆ, ಇವನಿಗೆ ನಾನು ಜಿನಾಗಮದ ಜ್ಞಾತ ಮಾಡ್ಬೇಕಂತ ಅನ್ಕೊಂಡಿನಿ, ನಿಮ್ದೇನ್ ಇಚ್ಛೆ ಇದೆ, ನಿಮ್ದೇನ್ ಆಸೆ ಇದೆ ಹೇಳಿ। ಎರಡು ಜನರದು ತಾಯಿ ತಂದೆ ಅಂತ ಕೇಳಿದಾಗ ಅವಾಗ ಹೇಳ್ತಾರ, विनय पूर्वक माता पिता ने कहा कि आपकी इच्छा के सामने मेरी क्या इच्छा भगवान, आप महाज्ञानी हैं, दिव्य पुण्य पुरुष हो, गुरुओं के गुरु आप भगवान हो। ವೀರಸೇನ ಸ್ವಾಮಿಗಳಿಗೆ ಆ ತಾಯಿ ತಂದೆ ಹೇಳ್ತಾರ, ನಿಮ್ಮ ಇಚ್ಛೆ ಮುಂದೆ ನಮ್ಮದು ಯಾವ್ದು ತುಚ್ಛವಾದ ಇಚ್ಛೆ ಮಹಾರಾಜರೇ, ನೀವು ಏನ್ ಅನ್ಕೊಂಡಿದ್ದೀರ ಅದು ಅನ್ಕೊಂಬಿಡಿ, ಯಾಕಂತಂದ್ರೆ ನೀವು ದಿವ್ಯ ಪುಣ್ಯ ಮಹಾನ್ ಪುರುಷರಿದ್ದೀರ, ನಿಮಗೆಲ್ಲ ಗೊತ್ತಿದೆ, ನೀವು ಗುರುಗಳ ಗುರು ಇದ್ದೀರಾ ಅಂತ, ಮಹಾನ್ ಗುರುಗಳು ನಿಮಗೆಲ್ಲ ಗೊತ್ತಿದೆ, ನಾವೇನ್ ಹೇಳಕ್ಕಾಗತ್ತೆ ಅಂತ ಹೇಳ್ತಾರ। जिसने बालक को उसके माता पिता वीरसेन स्वामी के हाथों में सौंप देते हैं, अल्प समय में वह जिनसेन बालक महाज्ञानी बन जाता है। बाद में वीरसेन स्वामी से मुनि दीक्षा ग्रहण करके महाव्रतों की महान साधना करने लगता है। अर्थात जिनसेन स्वामी आगर्भ दिगंबर सिद्ध हुए, 9 अथवा 10 वर्ष की अवस्था में संयम धारण कर लिया था। 8 ಅಥವಾ 9 ವರ್ಷಕ್ಕೆ 9-10 ವರ್ಷದ ಒಳಗಡೆ ದಿಗಂಬರ ದೀಕ್ಷೆ ಅವರು ದಿಗಂಬರಂತೂ ಇದ್ರು, ಆದ್ರೆ ಸಂಯಮ ಕೂಡ ಧಾರಣೆ, ಕೈಯಲ್ಲಿ ಪಿಂಚಿ ಕಮಂಡ್ಲು ಕೂಡ ಧಾರಣೆ ಮಾಡ್ಕೊಂಡ್ಬಿಟ್ರು। ಈ ಪಂಚಮ ಕಾಲದಲ್ಲಿ ಆಗಿದೆ, ಜಿನಸೇನ ಸ್ವಾಮಿಗಳ ಕಾಲ ಆಗಿರಬಹುದು, ಒಂದು ಬಹಳ ಅಂದ್ರೆ ಒಂದು 1000 ವರ್ಷದ ಹತ್ರ 1000 ವರ್ಷದಕ್ಕಿಂತ ಸ್ವಲ್ಪ ಜಾಸ್ತಿನೇ। ಆ ಸಮಯ ಪೂರ್ವಾಚಾರದಲ್ಲಿ ಬರ್ತಾರೆ ಜಿನಸೇನ ಆಚಾರ್ಯರಂತ ಅವರು, ಮಹಾಪುರಾಣ ಬರ್ತಾರೆ ಅವರು। ಎಷ್ಟು ವರ್ಷ ಈಗ? 64 ಆಯ್ತು, ಇನ್ನು ದೀಕ್ಷಾ ತಗೊಳಕ್ ಆಗ್ತಿಲ್ಲ ನಿಮ್ಗ। ಅವ್ರು 10 ವರ್ಷಕ್ಕೆ ದೀಕ್ಷಾ ತಗೊಂಡ್ ಬಿಟ್ಟಿದ್ರು ಅವ್ರ। ಜನ್ಮತಾನೆ ಬಾಲಕ ಅವಸ್ಥೆಯಿಂದಾನೆ ಅವರು ಮರಣ ಅವಸ್ಥೆವರೆಗೆ ಅಶೋಕನ್ನ ಏನಿದ್ರು ದಿಗಂಬರ ರೂಪದಲ್ಲಿ ಏನಿದ್ರು ಅವರು, ಆ ಗರ್ಭ ದಿಗಂಬರ ಅಂತ ಹೇಳ್ತಾರೆ ಅವರಿಗೆ। ಅಂತ ಮಹಾನ್ ಸಾಧಕರು ಕೂಡ ಆಗಿ ಹೋಗಿದ್ದಾರೆ ನಮ್ಮ ಭಾರತ ಭೂಮಿ ಮೇಲೆ ಅಂತ ತಿಳ್ಕೊಳ್ಬೇಕಿಲ್ಲಿ। ಈ ಪ್ರಕಾರ ತಿಳ್ಕೊಳ್ಬೇಕಿಲ್ಲಿ। 10 वर्ष की अवस्था में संयम धारण किया, यह विश्व की प्रथम घटना है। विश्वದಲ್ಲಿ ಇದು ಪ್ರಥಮ ಘಟನೆ ಇದೆ ಇದು। आ जन्म दिगंबर रहकर आ जन्म नग्न परिचय सहन किया। आचार्य कुंद स्वामी ने परिचय के विषय में लिखा है अष्टपाहुड़ में। ಆಚಾರ್ಯ ಕುಂದ ಸ್ವಾಮಿಗಳು ಪರಿಚಯದ ಬಗ್ಗೆ ವಿಷಯದಲ್ಲಿ ಬರೀತಾರೆ। ಇವಾಗ ಇಲ್ಲಿ ಅಷ್ಟಪಾಹುಡದಲ್ಲಿ ಹೇಳ್ತಾ ಇದ್ದಾರ 12ನೇ ನಂಬರ್ ಸೂತ್ರ,
जो 22 ಪರಿಶಃ ಸಂಹಿತ ಸತ್ತಿ ಸಹಿಯಂ ಸಂಯುಕ್ತ ತೇ ಹೋಂತಿ ವಂದನೀಯ ಕಮ್ಮ ಖಯ ನಿಜ್ಜರ ಸಾಹು ಅನ್ನುವಂಥ ಸೂತ್ರ ಇಲ್ಲಿ ಕೊಟ್ಟು ಹೇಳ್ತಾ ಇದಾರ. ಏನ್ ಹೇಳ್ತಾರ ಅಂತಂದ್ರೆ, ಜೋ ಮುನಿ, ಯಾವ ಮುನಿಗಳು 22 ಪರಿಶಃ ಸಹನ ಕರ್ತೆ, 22 ಪ್ರಕಾರದ ಪರಿಚಯಗಳನ್ನ ಸಹನೆ ಮಾಡ್ತಾರ, ಸೇಕಡೋ ಶಕ್ತಿಯೋ ಸೇ ಸಹಿತ ಹೇ, 100 ಶಕ್ತಿಗಳು ಅವ್ರ ಹತ್ರ ಏನಿರ್ತಾವ ಪ್ರಾಪ್ತಿ ಆಗಿರ್ತವ. ತಥಾ कर्मों के क्षय और निर्जरा करने में कुशल है, ಕರ್ಮಗಳನ್ನ ಕ್ಷಯ ಮಾಡೋದಕ್ಕೋಸ್ಕರ ಅಥವಾ ನಿರ್ಜರೆ ಮಾಡೋದಕ್ಕೋಸ್ಕರ ಅವರು ಕುಶಲರಾಗಿದ್ದಾರೆ. ಐಸೆ ಮುನಿ ವಂದನಾ ಕರ್ನೆ ಯೋಗ್ಯ ಹೇ, ಇಂಥ ಮುನಿಗಳು ವಂದನೆ ಮಾಡಿಸ್ಕೊಳ್ಳಿಕ್ಕೆ ಏನಿದಾರ ಯೋಗ್ಯ ಇದಾರ ಅಂತ ತಿಳ್ಕೊಳ್ಬೇಕು. ಉನೇ ನಮೋಸ್ತು ಕಹಕರ್ ನಮಸ್ಕಾರ ಕರ್ನಾ ಚಾಹಿಯೆ, ಅವ್ರಿಗೆ ನಮೋಸ್ತು ಅಂತ ಹೇಳಿ ನಮಸ್ಕಾರ ನಾವು ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ. ಉನ್ಕಿ ಪೂಜಾ ಆರಾಧನಾ ಕರ್ನಾ ಚಾಹಿಯೆ, ಅವ್ರ ಪೂಜೆ ಆರಾಧನೆ ನಾವು ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ. ಮುನಿರಾಜ್ ಕಿ ಚರಣ ವಂದನಾ ಪುಣ್ಯಾಶ್ರಮ ಮೇ ಹೋತಿ ಹೇ, ಮುನಿರಾಜರ ಚರಣ ವಂದನೆ ಇದೆಯಲ್ಲ ಅದು ಪುಣ್ಯಾಶ್ರಮದಲ್ಲಿ ಬರುತ್ತದೆ ಅಂತ ಹೇಳ್ತಾರಲ್ಲಿ. भारत में अनेक संत है, अनेक मत के लोग संन्यास धारण करते हैं, त्याग करते हैं, परंतु जैन संत का कोई भी संत मुकाबला नहीं कर सकता है. इस बात को भारत का ही क्या विश्व का प्रत्येक इंसान स्वीकार करता है. ಭಾರತದಲ್ಲಿ ಅನೇಕ ಮತಗಳಿದಾವ, ಅನೇಕ ಸಂತಗಳಿದಾವ, ಅನೇಕ ಮತದಾರಿಗಳು, ಅನೇಕ ಧರ್ಮದವರು, ಸಂತ ಸಾಧು ಸಂತರಿದಾರ. ಆದ್ರೆ ಭಾರತದಲ್ಲಿ ಇಲ್ಲಿ ಇರೋದು ಮಹಾನ್ ಸಂತರ ಲಿಸ್ಟದಲ್ಲಿ ಯಾರು ಬರ್ತಾರ ಅಂತಂದ್ರ ಅವ್ರ ದಿಗಂಬರ ಮುನಿಗಳು ಬರ್ತಾರ. ಅವ್ರ ಮುಕಾಬಲ, ಅವ್ರದ ಕಾಂಪಿಟೇಷನ್, ದಿಗಂಬರ ಮುನಿಗಳ ಕಾಂಪಿಟೇಷನ್ ಮಾಡಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಬೇಕು. ಭಾರತದಲ್ಲಿ ಏನು ಸಂಪೂರ್ಣ ವಿಶ್ವದಲ್ಲಿ ಗೊತ್ತಿದೆ, ವಿಶ್ವದಲ್ಲಿರುವಂತಹ ಸಂಸ್ಥೆ ಎಲ್ಲರಿಗೂ ಗೊತ್ತಿದೆ. कोई संत को स्वीकार करता है, कोई संत गेरुआ वस्त्र धारण करते हैं, कोई भगवा वस्त्र धारण करते हैं, तो कोई मृग चर्म लपेटते हैं, तो कोई भभूत लगाते हैं, तो कोई जटा जूट धारण करते हैं, कोई तिलक लगाते हैं. खाने पीने का कोई नियम नहीं, शराब पीते हैं, गांजा पीते हैं, चिलम पीते हैं, भांग खाते हैं. भक्ष अभक्ष के ज्ञान से रहित, दिन रात का कोई भेद नहीं, परंतु जैन मुनि विवेकी होते हैं. ಎಲ್ಲ ಇದರಲ್ಲಿ ಎಲ್ಲಾ ಪ್ರಕಾರ ಸಾಧುಗಳನ್ನ ಹೇಳ್ತಾರಲ್ಲಿ. ಅದರಲ್ಲಿ ಕೊನೆಯದಾಗಿ ಹೇಳ್ತಾರ, ಪರಂತು ಜೈನ್ ಮುನಿ ವಿವೇಕಿ ಹೋತೆ ಹೇ, ಸದಾ ವಸ್ತ್ರ ಸೇ ರಹಿತ ಹೋತೆ ಹೇ, ಸದಾ ಕಾಲ ಅವರು ವಸ್ತ್ರದಿಂದ ರಹಿತರಾಗಿರ್ತಾರ. ಕರ ಪಾತ್ರ ಮೇ ಆಹಾರ ಲೇತೆ ಹೇ, ಕರ ಪಾತ್ರ, ಕರ ಅಂದ್ರೆ ಕೈಗಳು, ಈ ಕೈಗಳನ್ನ ಪಾತ್ರ ಮಾಡ್ಕೊಂಡು ಅವರು ಆಹಾರ ಮಾಡ್ತಿರ್ತಾರ. ಪದ ವಿಹಾರ ಕರ್ತೆ ಹೇ, ಕಾಲ್ನಡಿಗೆಯಿಂದ ವಿಹಾರ ಮಾಡ್ತಿರ್ತಾರ. ಪದ ವಿಹಾರ ಕರ್ತೆ ಹೇ, ಏಕ್ ಬಾರ್ ಆಹಾರ ಕಡೆ ಹೋಕರ್ಕೆ ಕರ್ತೆ ಹೇ, ಒಂದು ಸಮಯ ದಿನದಲ್ಲಿ ಒಂದು ಸರ್ತಿ ಎದ್ದು ನಿಂತ್ಕೊಂಡು ಆಹಾರ ಮಾಡ್ತಿರ್ತಾರ. ರಾತ್ರಿ ಮೇ ಮೌನ ಆದಿ ಪೂರ್ಣ ಸಂಯಮ ಕಾ ಪಾಲನ ಕರ್ತೆ, ರಾತ್ರಿ ಸಮಯದಲ್ಲಿ ಮೌನರಾಗಿರ್ತಾರ ಮತ್ತು ಪೂರ್ಣ ಸಂಯಮದ ಪಾಲನೆ ಮಾಡ್ತಿರ್ತಾರ. ಭಾವ ಸಂಗ್ರಹ ಮೇ ದೇವಸೇನ ಆಚಾರ್ಯ ಲಿಖತೆ ಹೇ, ಭಾವ ಸಂಗ್ರಹ ಗ್ರಂಥದಲ್ಲಿ ದೇವಸೇನ ಆಚಾರ್ಯ ಏನ್ ಹೇಳ್ತಾರ ಅಂತಂದ್ರ, ಅನ್ನಂ ಜಂ ಇಯ ಉತ್ತಮ್ ಸಂಯಮಿಚ್ಚತ್ತ ಕಲಿಯ ಭಾವೇನ ಅಮ್ಮಂ ಚೀತವಿರ ಕಪ್ಪೋ कंवल गहने नहु दोषो. जिनके परिणाम संशय मिथ्यात्व से भरे हुए हैं, ಯಾರ ಹತ್ರ ಇರುವಂತಹ ಪರಿಣಾಮಗಳು ಸಂಶಯ ಹಾಗೂ ಮಿಥ್ಯಾತ್ವದಿಂದ ತುಂಬಿದವ, ವೇ ಕಹತೆ ಹೇ ಕಿ ಹಮ್ ತೋ ಸ್ಥವೀರ್ ಕಲ್ಪಿ ಹೇ. ಅವ್ರು ಯಾರದಾರ ಸ್ಥವೀರ್ ಕಲ್ಪಿ, ಯಾರ ಹತ್ರ ಮಿಥ್ಯಾತ್ವ ಸಂಶಯ ಆದಿ ಇವೆಲ್ಲ ಇದಾವ ಅವರಿಗೆ ಸ್ಥವೀರ್ ಕಲ್ಪಿ ಅಂತ ಹೇಳಬೇಕು. ಇಸ್ಲಿಯೇ ಹಮ್ಕೋ ಕಂವಲ್ ಗ್ರಹಣ ಕರ್ನೆ ಮೇ ಕೋಯಿ ದೋಷ ನಹಿ ಲಗ್ತಾ. ನಾವು ಕವಲಾಹಾರಿಗಳನ್ನ ತಿಳ್ಕೊಂಡಕ್ಕೆ ದೋಷ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೇಕು. ಕಂವಲಿ ಅಂತಂದ್ರೆ ಐಸಾ ಕಹಾ ಜಾತಾ है कि कंवल वस्त्र, कुंडी, दंड, सोना, रत्नों के बर्तन, ये सब स्वर्ग मोक्ष के कारण हैं. इनमें किसी प्रकार की भ्रांति नहीं है, पर ऐसा मानना उचित नहीं है, क्योंकि आचार्य कहते हैं 118 गाथा में कि कंवल, दंड, वस्त्र, कुंडी, सोना, रत्नों के बर्तन रखना आदि स्थवीर कल्प नहीं है, किंतु यह तो गृहस्थ कल्प है. ಇದು ಸ್ಥವೀರ್ ಕಲ್ಪಿಗಳದಲ್ಲ. ಇದು ಯಾವುದಿದೆ? ಇದು
ಗೃಹಸ್ಥರದಿದೆ, ಗೃಹಸ್ಥರ ಕೆಲಸ ಇದೆ. ಯಾರಿಗೆ ಇವು ದಿಗಂಬರ ಮುನಿಗಳಿಗೆ ಇವೆಲ್ಲ ಯಾವುದು ಅಗತ್ಯ ಇಲ್ಲ. ಕಂಬಲ್ ಅಂದ್ರೇನ, ಕಂಬಲ್ ಅಂದ್ರೆ ಹೊಚ್ಕೊಳ್ಳೋದು, ಹೊಂದ್ಕೊಳ್ಳೋದು ಇರ್ತಾವ ನೋಡ್ರಿ, ಕಂಬಲ್ ಕಂಬಲ್ ಅಂತ ಹೇಳ್ತೀವಿ ಅದಕ್ಕೆ, ಅದು ಈ ಪ್ರಕಾರ ತಿಳ್ಕೊಳ್ಬೇಕು. ಗೃहस्थ कल्प को स्थविर कल्प मानने की कल्पना स्थविर कल्प से च्युत लोगों ने की है कि जैन आगम में जिन कल्पी एवं स्थविर कल्पी ऐसे दो प्रकार के मुनि के भेद बताए हैं. जिन कल्पी का स्वरूप भाव संग्रह में इस प्रकार से प्रतिपादित है. यथा ಈ ಪ್ರಕಾರ ಮುಂದೆ ಮತ್ತೆ 3-4 ಗಾಥೆಗಳನ್ನು ಕೊಟ್ಟಾರ. ಆ ಮುಂದೆ ಇರುವಂತಹ ಗಾಥೆಗಳನ್ನ ನಾವು ನಾಳೆ ತಿಳ್ಕೊಳ್ಳೋಣ ಅಂತ ಹೇಳಿ, ಓಂ ನಮಃ ಮಹಾವೀರ ಭಗವಾನ್ ಕಿ. बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामंद्यमानस्य ममस्तु देवी. नमो अरिहंतानं नमो सिद्धानं नमो आयर्यानं नमो उवच्छायानं नमो लोये सौवसाहुनं. जय बोलो द्वादशांग जनवानी माता की जय.